ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಸಾಧನಾ ಶಂಕರ್ ಅಕಾಡೆಮಿಗೆ ಸ್ವಾಗತ. ನಾನು ಸಿದ್ದೇಶ್ ಮಾಯಣ್ಣವ್ರು. ಸ್ನೇಹಿತರೆ, ನಮ್ಮ ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲ್ನಲ್ಲಿ ಅವೈಲಬಲ್ ಇರ್ತಕ್ಕಂತಹ ಪ್ರೆಸೆಂಟ್ ಕ್ಲಾಸಸ್ ಯಾವ್ಯಾವಪ್ಪ ಅಂತಂತಂದ್ರೆ HSTR, GPSTR, PSTR, ಕರ್ನಾಟಕ TET, 10th ಕ್ಲಾಸ್ LBA ಕ್ಲಾಸಸ್, ಜನರಲ್ ಸೈನ್ಸ್ ಕ್ಲಾಸಸ್ಗಳು ಕೂಡ ಅವೈಲಬಲ್ ಇರ್ತವೆ. ಸೊ ಎಲ್ಲರೂ ಏನು ಮಾಡಬೇಕಪ್ಪ ಅಂತಂತಂದ್ರೆ ಕೆಳಗಡೆ ಯೂಟ್ಯೂಬ್ ಚಾನಲ್ನ ಕೆಳಗಡೆ ಏನು ಮಾಡಿದ್ದೀವಿ, ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್, ವಾಟ್ಸಾಪ್, ಇನ್ಸ್ಟಾಗ್ರಾಮ್ ಲಿಂಕ್ಗಳನ್ನ ಕೊಟ್ಟಿದ್ದೀವಿ. ಸೊ ಎಲ್ಲರೂ ತಪ್ಪದೆ ಜಾಯ್ನ್ ಆಗಿ ಅಪ್ಡೇಟ್ಗಳನ್ನ ಪಡ್ಕೊಳ್ತಾ ಹೋಗ್ತಾ ಇರಿ. ದೆನ್ ಬ್ಯಾಕ್ ಟು ದ ಕ್ಲಾಸ್. ಇಲ್ಲಿ ನೋಡಿ, ನಾನು ಏನು ಮಾಡಿದ್ದೀನಪ್ಪ ಅಂತಂತಂದರೆ ಕ್ಲಾಸಿಗೆ ಸಂಬಂಧಪಟ್ಟಂಗೆ ಮೀನ್ಸ್ ಬಯೋಲಜಿ ಕ್ವಶನ್ಸ್ಗೆ ಸಂಬಂಧಪಟ್ಟಂಗೆ ಕೆಲವು ಕ್ವಶನ್ಗಳನ್ನ ತೊಗೊಂಡಿದ್ದೀನಿ. ಆ ಕ್ವಶನ್ಗಳನ್ನ ನಾವು ಏನು ಮಾಡ್ತಾ ಹೋಗೋಣಪ್ಪ ಅಂದ್ರೆ ಇನ್ ಡೆಪ್ತು ಮೀನ್ಸ್ ಅಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ಗಳನ್ನು ಏನು ಮಾಡ್ತಾ ಹೋಗೋಣ, ತಿಳ್ಕೊಳ್ತಾ ಹೋಗೋಣ ಅಂತ. ಇದರಿಂದ ಏನಾಗುತ್ತೆ, ನಮ್ಗೆ ಪರ್ಫೆಕ್ಟ್ನೆಸ್ ಬರುತ್ತೆ. ಮೀನ್ಸ್ ಅದರಿಂದ ಕ್ವಶನ್ಸ್ಗಳು ರೈಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸರಿನಾ? ಮೊದಲನೇದಾಗಿ ನೋಡ್ರಿ, ಮೊದಲನೇ ಕ್ವಶನ್ ಏನಿದೆಯಪ್ಪ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಫಂಕ್ಷನಲ್ ಯೂನಿಟ್. ನೋಡ್ರಿ, ಕ್ವಶನ್ನ ಬಿಡಿಸ್ತಾ ಹೋಗಬೇಕು. ಯಾವ ಥರಪ್ಪ ಅಂತಂದ್ರೆ ಇಲ್ಲಿ ನೋಡಿ ಏನು ಕೇಳಿದ್ದಾರೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಫಂಕ್ಷನಲ್ ಮೀನ್ಸ್ ಫಂಕ್ಷನಲ್ ಯೂನಿಟ್. ಫಂಕ್ಷನಲ್ ಯೂನಿಟ್ ಅಂತ ಕೇಳ್ಯಾರ. ಫಂಕ್ಷನಲ್ ಯೂನಿಟ್ ಆಫ್ ಆ್ಯನ್ ಎಕೋಸಿಸ್ಟಮ್ ಯಾವುದು ಅಲ್ಲ, ಯಾವುದು ಫಂಕ್ಷನಲ್ ಯೂನಿಟ್ ಅಲ್ಲಪ್ಪ ಎಕೋಸಿಸ್ಟಮಿಂದ. ಸರಿನಾ? ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಎನರ್ಜಿ ಫ್ಲೋ, ನೆಕ್ಸ್ಟ್ ಡಿಕಂಪೋಸಿಷನ್, ನೆಕ್ಸ್ಟ್ ಪ್ರೊಡಕ್ಟಿವಿಟಿ, ದೆನ್ ಆಫ್ಟರ್ ಸ್ಟ್ರಾಟಿಫಿಕೇಷನ್. ಇವಾಗ ನೋಡ್ತಾ ಹೋಗೋಣ ಅಂತ ಹೇಳಿ ನೋಡ್ರಿ. ಫಸ್ಟ್ ನಾವೇನು ಮಾಡಬೇಕು, ಎಕೋಸಿಸ್ಟಮ್ ಅಂದರೆ ಅಂತ ತಿಳ್ಕೊಬೇಕು. ಹೌದಾ? ಸರಿ, ಹಾಗಿದ್ರೆ ಎಕೋಸಿಸ್ಟಮ್ ಅಂದರೆ ಏನು? ಎಸ್, ಎಕೋಸಿಸ್ಟಮ್ ನೋಡ್ರಿ, ಆ್ಯನ್ ಎಕೋಸಿಸ್ಟಮ್ ಈಸ್ ಅ ಕಮ್ಯುನಿಟಿ ಆಫ್ ಲಿವಿಂಗ್ ಆರ್ಗನಿಸಮ್ ಇಂಟರಾಕ್ಟಿಂಗ್ ವಿತ್ ಈಚ್ ಅದರ್. ಏನು ಲಿವಿಂಗ್ ಆರ್ಗನಿಸಮ್ಸ್ ಇರ್ತಾವಲ್ಲ, ಆ ಒಂದು ಕಮ್ಯುನಿಟಿ ಅದೇನು ಮಾಡೋದು, ಒಂದು ಲಿವಿಂಗ್ ಆರ್ಗನಿಸಮು ಇನ್ನೊಂದು ಲಿವಿಂಗ್ ಆರ್ಗನಿಸಮ್ ಜೊತೆ ಏನು ಮಾಡೋದು, ಇಂಟರಾಕ್ಟ್ ಮಾಡೋದು. ಮತ್ತು ಆ್ಯಂಡ್ ದೇರ್ ನಾನ್ ಲಿವಿಂಗ್ ಎನ್ವೈರ್ನಮೆಂಟ್, ಅದ್ರ ಜೊತೆ ಅವುಗಳು ಎರಡೂ ಕೂಡ ಇಂಟರಾಕ್ಟ್ ಮಾಡ್ಕೊಳ್ಳೋದು. ಅದ್ರ ಜೊತೆನೇ ಏನು ಮಾಡೋದು, ನಾನ್ ಲಿವಿಂಗ್ ಇದು ಇರುತ್ತಲ್ಲ, ನಾನ್ ಲಿವಿಂಗ್ ಥಿಂಗ್ಸ್ ಇರುತ್ತಲ್ಲ, ಅದ್ರ ಜೊತೆ ಏನು ಮಾಡ್ತಾ ಹೋಗ್ಬೇಕದು, ಇಂಟರಾಕ್ಟ್ ಮಾಡ್ತಾ ಹೋಗಬೇಕು. ಅದಕ್ಕೆ ನಾವೇಂತ ಕರಿತೀವಿ, ಎಕೋಸಿಸ್ಟಮ್ ಅಂತ ಕರಿತೀವಿ. ಸರಿನಾ? ಹಾಗಿದ್ರೆ ಎಕೋಸಿಸ್ಟಮಲ್ಲಿ ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಇರೋಂಥವು ಯಾವ್ಯಾವು ಕಾಂಪೊನೆಂಟ್ಸ್ಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಲಿವಿಂಗ್ ಥಿಂಗ್ಸ್ ಅಪ್ಪ, ಯಾವ್ಯಾವು ಉಸಿರಾಡ್ತಾವು, ಯಾವ್ಯಾವು ಎಕ್ಸ್ಕ್ರೀಷನ್ ಮಾಡ್ತಾವು, ಯಾವ್ಯಾವು ರಿಪ್ರೊಡ್ಯೂಸ್ ಮಾಡ್ತಾವು, ಅವಕ್ಕೆಲ್ಲ ನಾವು ಏನಂತ ಕರಿತೀವಿ, ಲಿವಿಂಗ್ ಥಿಂಗ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಪ್ಲಾಂಟ್ಸ್, ನೆಕ್ಸ್ಟ್ ಅನಿಮಲ್ಸ್, ಅದರ್ ನೆಕ್ಸ್ಟ್ ಬ್ಯಾಕ್ಟೀರಿಯಾ. ಇವೆಲ್ಲ ಏನಪ್ಪ ಅಂತಂತಂದ್ರೆ ಲಿವಿಂಗ್ ಥಿಂಗ್ಸು. ಸರಿನಾ? ನೆಕ್ಸ್ಟ್ ಹಾಗಿದ್ರೆ ನಾನ್ ಲಿವಿಂಗ್ ಥಿಂಗ್ಸ್ ಯಾವುವು? ಒಂದು ಸೂರ್ಯ, ಸನ್ ಅಥವಾ ಲೈಟ್. ನೆಕ್ಸ್ಟ್ ರಾಕ್ ಉಸಿರಾಡುತ್ತಾ? ಇಲ್ಲ. ನೆಕ್ಸ್ಟ್ ಸಾಯಿಲ್ ಉಸಿರಾಡುತ್ತಾ? ಸಾಯಿಲ್ ರಿಪ್ರೊಡ್ಯೂಸ್ ಮಾಡುತ್ತಾ? ಇಲ್ಲ. ಸೊ ಇವನ್ನೆಲ್ಲ ನಾವು ಏನಂತ ಕರಿತೀವಿ, ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಕರಿತೀವಿ. ಇವಾಗಾಗಿದ್ರೆ ಎಲ್ಲರಿಗೂ ಎಕೋಸಿಸ್ಟಮ್ ಅಂದರೆ ಗೊತ್ತಾಯ್ತಲ್ಲ, ದ ಇಂಟರಾಕ್ಷನ್ ಬಿಟ್ವೀನ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಎಸ್, ನೆಕ್ಸ್ಟ್ ಹೇಳಿ ನೋಡ್ರಿ, ಫಂಕ್ಷನಲ್ ಯೂನಿಟ್ಸ್ ಅಲ್ಲಿ ಕೇಳಿದ್ರು, ಅದೆಲ್ಲ ಯಾವುದು ಫಂಕ್ಷನಲ್ ಯೂನಿಟ್ ಅಲ್ಲ ಅಂತ ಕೇಳಿದರು. ಸೊ ಇಲ್ಲಿ ನಾವೇನು ಮಾಡೋಣ, ಹಾಗಿದ್ರೆ ಎಕೋಸಿಸ್ಟಮ್ನ ಫಂಕ್ಷನಲ್ ಯೂನಿಟ್ಸ್ ಯಾವುವು ಅಂತ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ನೇದಾಗಿ ನೋಡ್ರಿ, ಅಲ್ಲಿ ಏನಪ್ಪ ಅಂತಂತಂದ್ರೆ ಫಂಕ್ಷನಲ್ ಯೂನಿಟ್ಸ್ ಆಫ್ ಎಕೋಸಿಸ್ಟಮ್. ಫಸ್ಟ್ನೇದು ಯಾವುದು ಕೊಟ್ಟಿದ್ದಾರೆ ಇಲ್ಲಿ, ಎನರ್ಜಿ ಫ್ಲೋ. ಆಪ್ಷನಲ್ಲಿ ಎನರ್ಜಿ ಫ್ಲೋ ಇತ್ತಾ? ಹಾಗಿದ್ರೆ ವಾಟ್ ಈಸ್ ಎನರ್ಜಿ ಫ್ಲೋ? ಎನರ್ಜಿ ಫ್ಲೋ ಅಂದರೆ ಏನು? ಇಲ್ಲಿ ನೋಡ್ರಿ, ದ ಟ್ರಾನ್ಸ್ಫರ್ ಆಫ್ ಎನರ್ಜಿ ಫ್ರಮ್ ಒನ್ ಟ್ರಾಪಿಕ್ ಲೆವೆಲ್ ಟು ಅನದರ್. ಏನಾಗುತ್ತಪ್ಪ ಅಂತಂದ್ರೆ ಒನ್ ಟ್ರಾಪಿಕ್ ಲೆವೆಲ್, ಇವಾಗ ಫಾರ್ ಎಕ್ಸಾಂಪಲ್ ತೊಗೊಂಡ್ಬಿಡೋಣ ನಾವು. ಒನ್ ಟ್ರಾಪಿಕ್ ಲೆವೆಲ್ ಅಂತಂದರೆ ಏನು ಮಾಡೋಣ, ಇಲ್ಲಿ ಸಸ್ಯನ ತೊಗೊಳ್ಳೋಣ, ಒಂದು ಸಸ್ಯನ. ಸರಿನಾ? ಇಲ್ಲಿಂದ ಏನಾಗುತ್ತಾ, ಎನರ್ಜಿ ಲೆವೆಲ್ಲು ಇನ್ನೊಂದು ಟ್ರಾಪಿಕ್ ಲೆವೆಲ್ ಮೀನ್ಸ್ ಕನ್ಸ್ಯೂಮರ್ ಇರ್ತಾರಲ್ಲ, ಕನ್ಸ್ಯೂಮರ್ ನಾವೇನು ಮಾಡೋಣ, ಮನುಷ್ಯನ್ನೇ ತೊಗೊಂಡ್ಬಿಡೋಣ. ಹಾಂ, ಏನಾಗುತ್ತೆ ಇಲ್ಲಿ, ದ ಟ್ರಾನ್ಸ್ಫರ್ಮ್ ಆಫ್ ಎನರ್ಜಿ ಫ್ರಮ್ ಒನ್ ಟ್ರಾಪಿಕ್ ಲೆವೆಲ್, ಈ ಒಂದು ಟ್ರಾಪಿಕ್ ಲೆವೆಲಿಂದ ಈ ಟ್ರಾಪಿಕ್ ಲೆವೆಲ್ಗೆ ಟ್ರಾನ್ಸ್ಫಾರ್ಮ್ ಆಗೋದು. ಸ್ಟಾರ್ಟಿಂಗ್ ವಿತ್ ದ ಪ್ರೊಡ್ಯೂಸರ್ಸ್. ಎಲ್ಲಿಂದ ಸ್ಟಾರ್ಟ್ ಆಗುತ್ತಾ ಇದು ಎನರ್ಜಿ ಫ್ಲೋ ಅನ್ನೋದು? ಪ್ರೊಡ್ಯೂಸರ್ಸ್ ಮೀನ್ಸ್ ಪ್ಲಾಂಟ್ಸಿಂದ ಸ್ಟಾರ್ಟ್ ಆಗುತ್ತಾ, ಬೈ ಕ್ಯಾಪ್ಚರಿಂಗ್ ಸೋಲಾರ್ ಎನರ್ಜಿ. ಇವು ಎಲ್ಲಿಂದ ಪ್ರೊಡ್ಯೂಸ್ ಮಾಡ್ತಾವು, ಸೋಲಾರ್ ಲೈಟ್ನ ಯೂಸ್ ಮಾಡ್ಕೊತಾವ, ಸೋಲಾರ್ ಎನರ್ಜಿನ ಯೂಸ್ ಮಾಡ್ಕೊತಾವ, ಎನರ್ಜಿನ ಯೂಸ್ ಮಾಡ್ಕೊಂಡು ಫುಡ್ಡನ್ನು ರೆಡಿ ಮಾಡ್ತಾವೆ. ಸರಿನಾ? ಇಲ್ಲಿ ರೆಡಿ ಆದಂತಹ ಫುಡ್ ಯಾರಿಗೆ ಪಾಸ್ ಆಗುತ್ತಾ, ಕನ್ಸ್ಯೂಮರ್ ಇರ್ತಾನೆ ಇಲ್ಲಿ. ಯಾರು? ಕನ್ಸ್ಯೂಮರ್.
ಕನ್ಸ್ಯೂಮರ್ಸ್ಗೆ ಏನಾಗ್ತಾವೆ, ಟ್ರಾನ್ಸ್ಫಾರ್ಮ್ ಆಗ್ತಾವೆ. ಸರಿನಾ? ಇದಕ್ಕೆ ನಾವೇನಂತ ಕರಿತೀವಿ, ಎನರ್ಜಿ ಫ್ಲೋ. ಎನರ್ಜಿ ಫ್ಲೋ. ಸರಿನಾ? ಹಾಗಾದ್ರೆ ಗೊತ್ತಾಯ್ತಾ? ಸೊ ಇಲ್ಲಿ ಏನಾಗ್ತಾ ಇದೆ, ಒಂದು ಕಂಟಿನ್ಯೂಟಿನ ತೋರಿಸ್ಕೊಡ್ತಾ ಇದೆ, ಎನರ್ಜಿ ಫ್ಲೋ ಆಗ್ತಾ ಇದೆ ಒಂದು ಕಡೆಯಿಂದ ಇನ್ನೊಂದು ಕಡೆ. ಸೊ ಇದು ಫಂಕ್ಷನಲ್ ಇದೆ ಇನ್ನು. ಸರಿನಾ? ಫಂಕ್ಷನಲ್ಲಲ್ಲಿ ಇದೆ. ಸೊ ಇದು ಕೂಡ ಒಂದು ಫಂಕ್ಷನಲ್ ಯೂನಿಟ್ ಆಫ್ ಎಕೋಸಿಸ್ಟಮ್ ಅಂತ ಕರಿತೀವಿ. ಹಾಗಿದ್ರೆ ನೆಕ್ಸ್ಟ್ ಯಾವುದಿದೆ, ಇಲ್ಲೇನಿದೆ, ನ್ಯೂಟ್ರಿಯೆಂಟ್ ಸೈಕಲ್ ಅಂತ ಇದೆ. ನೆಕ್ಸ್ಟ್ ಒಂದು ಯಾವುದು, ನ್ಯೂಟ್ರಿಯೆಂಟ್ ಸೈಕಲ್. ಹಾಗಿದ್ರೆ ನ್ಯೂಟ್ರಿಯೆಂಟ್ ಸೈಕಲ್ ಅಂದರೆ ಏನು, ಇಲ್ಲಿ ನೋಡ್ರಿ, ದ ಕಂಟಿನ್ಯೂಯಸ್ ಮೂವ್ಮೆಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಲೈಕ್ ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ and water between the living organism and their environment. ಏನಾಗ್ತಾ ಇದೆ ಇಲ್ಲಿ, ಕಾರ್ಬನ್ ಆಗಿರ್ಬೋದು, ನೈಟ್ರೋಜನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ವಾಟರ್ ಅನ್ನೋದು ಒಂದು ಲಿವಿಂಗ್ ಆರ್ಗನಿಸಮು ಮತ್ತು ಎನ್ವೈರ್ನಮೆಂಟ್ ನಡುವೆ ಏನಾಗ್ತಾ ಇದೆ, ಅದು ಮೂವ್ಮೆಂಟ್ ಆಗ್ತಾ ಇದೆ. ಅದನ್ನು ನಾವೇನಂತ ಕರಿತೀವಿ, ನ್ಯೂಟ್ರಿಯೆಂಟ್ ಸೈಕಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೆಂಗಪ್ಪ ಅಂತಂತಂದ್ರೆ, ಇಲ್ಲಿ ನೋಡಿರಿ, ನೀವೆಲ್ಲರೂ ನೈಟ್ರೋಜನ್ ಸೈಕಲ್ ನೋಡಿದ್ದೀರಿ. ಎಸ್, ನೈಟ್ರೋಜನ್ ಸೈಕಲ್ನ ನೋಡಿದ್ದೀರಿ. ಇಲ್ಲಿ ಎನ್ವೈರ್ನಮೆಂಟಲಲ್ಲಿ ನೈಟ್ರೋಜನ್ ತುಂಬ ಇದೆ. ಸರಿನಾ? ಆ ನೈಟ್ರೋಜನ್ನ ಏನು ಮಾಡ್ಕೋಬೇಕಾಗುತ್ತೆ, ಪ್ಲಾಂಟ್ಸ್ಗಳು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಅದು ತುಂಬ ನೀಡೆಡ್ ಆಗಿರುತ್ತೆ. ಬಟ್ ಪ್ಲಾಂಟ್ಸ್ಗಳು ಏನು ಮಾಡ್ಲಿಕ್ಕಾಗಂಗಿಲ್ಲ, ಅದನ್ನು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡ್ಲಿಕ್ಕಾಗಂಗಿಲ್ಲ. ಮೀನ್ಸ್ ಎನ್ವೈರ್ನಮೆಂಟಲ್ಲಿ ಸಿಗ್ತಕ್ಕಂಥ ನೈಟ್ರೋಜನ್ನ ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡ್ಕೊಳಕ್ಕಾಗಂಗಿಲ್ಲ. ಅವು ಏನು ಮಾಡ್ತಾವು, ಅಲ್ಲಿಂದ ಒಂದು ರೈಸೋಬಿಯಮ್ ಅನ್ನೋ ಬ್ಯಾಕ್ಟೀರಿಯಾದ ಮುಖಾಂತರ ಅದನ್ನು ನೈಟ್ರೋಜನ್ನ ಆ ಬಾಂಡ್ಗಳನ್ನ ಬ್ರೇಕ್ ಮಾಡಿ ಅಮೋನೋ ಆಸಿಡ್ಸ್ಗಳಾಗಿ ಮಾಡಿಕೊಂಡು ತಗೊಳ್ಳುತ್ತೆ. ಸರಿನಾ? ಆ ತೊಗೊಂಡಿದ್ದಂತಹ ಮೀನ್ಸ್ ಸಸ್ಯ ಅದನ್ನು ಬಳಸ್ಕೊಂಡಾಗ ಆ ಸಸ್ಯದೊಳಗಡೆ ಅದು ಪ್ರೆಸೆಂಟ್ ಇರುತ್ತೆ. ಮೀನ್ಸ್ ನೈಟ್ರೋಜನ್ ಅನ್ನೋದು ಸ್ಟೋರ್ ಆಗಿರುತ್ತೆ. ಆ ನೈಟ್ರೋಜನ್ನು ಯಾವಾಗ ಈ ಪ್ಲಾಂಟು ಡೆತ್ ಆಗುತ್ತಲ್ಲ, ಮೀನ್ಸ್ ಯಾವಾಗ ಅದು ಗಿಡ ಬೀಳುತ್ತಲ್ಲ ಅಥವಾ ಸಾಯುತ್ತಲ್ಲ, ಸತ್ತಾದ್ಮೇಲೆ ಏನಾಗುತ್ತೆ, ಈ ಗಿಡ ಮತ್ತು ವಾಪಸ್ಸು ಡಿಕಂಪೋಸ್ ಆಗಿ ನೆಲಕ್ಕೆ ಹೋಗುತ್ತೆ. ಡಿಕಂಪೋಸ್ ಆದಾಗ ಮತ್ತು ಅದು ಮಣ್ಣಿಗೆ ಸೇರುತ್ತೆ. ಇದೇ ಥರ ಏನಪ್ಪ ಅಂದ್ರೆ, ಒಂದು ಯಾವುದು ಈ ನ್ಯೂಟ್ರಿಯೆಂಟ್ಸ್ ಲೈಕ್ ಆಕ್ಸಿಜನ್ ಆಗಿರ್ಬೋದು, ನೈಟ್ರೋಜನ್ ಆಗಿರ್ಬೋದು, ಕಾರ್ಬನ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಲಿವಿಂಗ್ ಥಿಂಗ್ಸು ಮತ್ತು ಎನ್ವೈರ್ನಮೆಂಟ್ ನಡುವೆ ಯಾವ ಥರ ಎಕ್ಸ್ಚೇಂಜ್ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡೋದೇ ಯಾರು, ನ್ಯೂಟ್ರಿಯೆಂಟ್ ಸೈಕಲ್. ಇಲ್ಲೂ ಕೂಡ ಮೂವ್ಮೆಂಟ್ ಕಾಣ್ತಾ ಇದೆಯಾ, ನಮ್ಗೆ ಫಂಕ್ಷನ್ ಕಾಣ್ತಾ ಇದೆಯಾ. ಸೊ ಇದು ಕೂಡ ಏನಾಗುತ್ತೆ, ನಮ್ಗೆ ಫಂಕ್ಷನಲ್ ಯೂನಿಟ್ ಆಫ್ ಎಕೋಸಿಸ್ಟಮ್ ಅಂತ ಅನ್ಸ್ಕೊಳ್ಳುತ್ತೆ. ಪ್ರೊಡಕ್ಟಿವಿಟಿ ಏನು, ಪ್ರೊಡಕ್ಟಿವಿಟಿ ಇಲ್ಲಿ ನೋಡ್ರಿ. ಹಾಗಿದ್ರೆ ಪ್ರೊಡಕ್ಟಿವಿಟಿ ಅಂದ್ರೆ ಏನು, ದ ರೇಟ್ at which biomass is produced. This include primary productivity and secondary productivity. ಏನಾಗುತ್ತಪ್ಪ ಇಲ್ಲಿ ಅಂತಂದ್ರೆ, ಪ್ರೊಡಕ್ಟಿವಿಟಿ ಅಂತಂದ್ರೆ ಒಂದು ಲೆವೆಲಲ್ಲಿ, ಒಂದು ಟ್ರಾಪಿಕ್ ಲೆವೆಲಲ್ಲಿ ಎನರ್ಜಿನ, ಮೀನ್ಸ್ ಸಸ್ಯಗಳು ಸೂರ್ಯನಿಂದ ಬೆಳಕನ್ನು ತೊಗೊಂಡ್ಬಿಟ್ಟು ಏನು ಮಾಡ್ತಾವು, ಎನರ್ಜಿನ ಸ್ಟೋರ್ ಮಾಡ್ಕೊಂಡಿರ್ತಾವ. ಆ ಎನರ್ಜಿ ಮುಖಾಂತರ ಬಯೋಮಾಸ್ ರೆಡಿ ಆಗಿರುತ್ತೆ ಅವುಗಳಲ್ಲಿ. ಆಗಿರುತ್ತಾ? ಎಸ್, ಆ ಬಯೋಮಾಸ್ ಏನಾಗುತ್ತಾ, ನೆಕ್ಸ್ಟು ಇನ್ನೊಬ್ಬ ಮೀನ್ಸ್ ಕನ್ಸ್ಯೂಮರ್ ಅದನ್ನ ಕನ್ಸ್ಯೂಮ್ ಮಾಡಿದಾಗ ಏನಾಗುತ್ತೆ, ಆ ಬಯೋಮಾಸ್, ಇಲ್ಲಿದ್ದಂತಹ ಬಯೋಮಾಸು ಅದಕ್ಕೆ ಹೆಲ್ಪ್ ಆಗುತ್ತೆ. ಮೀನ್ಸ್ ಅದಕ್ಕೆ ರೀಚ್ ಆಗುತ್ತೆ ರಿಟರ್ನ್ ಆಗಿ. ಸೊ ಅದಕ್ಕೆ ನಾವೇಂತ ಕರಿತೀವಿ, ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ರೇಟ್ ಅಟ್ ವಿಚ್ ಬಯೋಮಾಸ್ ಇಸ್ ಪ್ರೊಡ್ಯೂಸ್ಡ್. ದಿಸ್ ಇನ್ಕ್ಲೂಡ್ ಪ್ರೈಮರಿ ಪ್ರೊಡಕ್ಟಿವಿಟಿ ಆ್ಯಂಡ್ ಸೆಕೆಂಡರಿ ಪ್ರೊಡಕ್ಟಿವಿಟಿ. ಇದು ಮೊದಲನೇದಾಗಿ ಏನಾಗಿರುತ್ತೆ, ಸಸ್ಯಗಳಲ್ಲಿ ಇರುತ್ತೆ. ಸರಿನಾ? ಸಸ್ಯಗಳಿಂದ ಅದನ್ನು ಯಾರು ಕನ್ಸ್ಯೂಮ್ ಮಾಡ್ತಾರಲ್ಲ ಅವ್ರಿಗೆ ಹೋಗುತ್ತೆ. ಸೊ ಇಲ್ಲೂ ಕೂಡ ನಮ್ಗೆ ಏನು ಕಾಣಿಸ್ತಾ ಇದೆ, ಫಂಕ್ಷನ್ ಕಾಣಿಸ್ತಾ ಇದೆ. ಇನ್ನು ಫಂಕ್ಷನಲ್ಲಿ ಇದೆ, ಅದು ಇನ್ನು ಮೂಮೆಂಟಲ್ಲಿ ಇದೆ. ಸೊ ಇದನ್ನು ನಾವು ಏನಂತ ಕರಿಬೋದು, ಫಂಕ್ಷನಲ್ ಯೂನಿಟ್ ಅಂತ ಕರಿಬೋದು. ಸರಿನಾ? ಡಿಕಂಪೋಸಿಷನ್ ಯಾವುದಿದೆ, ಡಿಕಂಪೋಸಿಷನ್. ಹಾಗಿದ್ರೆ ಡಿಕಂಪೋಸಿಷನ್ ಅಂದರೆ ಏನು ನೋಡ್ರಿ, ದ ಬ್ರೇಕ್ಡೌನ್ ಆಫ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್. ಅಂದ್ರೆ ಒಂದು ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತೆ. ಮೀನ್ಸ್ ಒಂದು ಹೆಣ ಇರುತ್ತೆ, ಅಥವಾ ಒಂದು ಮರದ ತೊಗಟೆ ಅಥವಾ ತುಂಡು ಕಟ್ಟಾಗಿ ಬಿದ್ದಿರುತ್ತೆ. ಸರಿನಾ? ಅದನ್ನೇನು ಮಾಡೋದು, ಬ್ರೇಕ್ ಡೌನ್ ಮಾಡೋದು ಮ್ಯಾಟರ್ ಬೈ ಡಿಕಂಪೋಸರ್ಸ್. ಯಾರು ಬ್ರೇಕ್ ಡೌನ್ ಮಾಡ್ತಾರೆ ಅದನ್ನು, ಬ್ಯಾಕ್ಟೀರಿಯಾ ಅಥವಾ ಫಂಗೈ, ವಿಚ್ ರಿಟರ್ನ್ ನ್ಯೂಟ್ರಿಯೆಂಟ್ಸ್ ಟು ದಿ ಸಾಯಿಲ್ ಆ್ಯಂಡ್ ವಾಟರ್. ಆಗಲೇ ನಿಮ್ಗೆ ಹೇಳಿದ್ದು ನಾವುದಿಲ್ಲ ನಾನು, ಹೌದಲ್ಲ? ಸೊ ಏನಾಗುತ್ತಾ ಇಲ್ಲಿ, ಒಂದು ಡೆಡ್ ಅಥವಾ ಡಿಕೆ ಆರ್ಗನಿಸಮ್ಸ್ ಇರುತ್ತಲ್ಲ, ಅದೇನಾಗುತ್ತಾ, ಡಿಕೆ ಆಗಿ ಸಾಯಿಲಿಗೆ ವಾಪಸ್ ಏನು ಮಾಡುತ್ತಾ, ತನ್ನಲ್ಲಿದ್ದಂತಹ ಆ ಡೆಡ್ ಆರ್ಗನಿಸಮಲ್ಲಿ ಇರ್ತಕ್ಕಂತಹ ನ್ಯೂಟ್ರಿಯೆಂಟ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವೇಂತ ಕರಿತೀವಿ, ಡಿಕಂಪೋಸಿಷನ್ ಅಂತ ಕರಿತಾ ಹೋಗ್ತೀವಿ. ಸರಿನಾ? ಎಸ್, ಇಲ್ಲಿಗೆ ಇವು 4 ಏನು ಹೇಳಿದ್ನಲ್ಲ, ಇವು 4 ಫಂಕ್ಷನಲ್ ಯೂನಿಟ್ಗಳು. ಅಲ್ಲಿ ಆಪ್ಷನ್ನಲ್ಲಿ ಯಾವ್ದು ಅಲ್ಲ ಅಂತ ಕೇಳ್ಯಾರ.
ಸೊ ಅಲ್ಲಿ ಯಾವುದನ್ನು ಕೇಳ್ಯಾರಪ್ಪ ಅಂದ್ರೆ ಅವರು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗಿದ್ದಾರೆ ಅಂತಂದ್ರೆ ಸ್ಟ್ರಾಟಿಫಿಕೇಶನ್ ಅಂತಂತೇಳಿ. ಈ ಸ್ಟ್ರಾಟಿಫಿಕೇಶನ್ ಅನ್ನೋದು ಏನಾಗೋದಿಲ್ಲಪ್ಪ ಅಂತಂದ್ರೆ ಫಂಕ್ಷನಲ್ ಯೂನಿಟ್ ಆಗಿ ಕಂಡು ಬರೋದಿಲ್ಲ. ಎಕೋಸಿಸ್ಟಮಲ್ಲಿ ಫಂಕ್ಷನಲ್ ಯೂನಿಟ್ ಆಗಿ ಕಂಡು ಬರೋಲ್ಲ. ಇದು ಸ್ಟ್ರಕ್ಚರಲ್ ಯೂನಿಟ್ಟು. ಏನಿದು? ಒಂದು ಸ್ಟ್ರಕ್ಚರಲ್ ಯೂನಿಟ್. ಸರಿನಾ? ಯಾವ ಥರ? ಇಲ್ಲಿ ನೋಡ್ರಿ, ದ ಪ್ಯಾಟರ್ನ್. ಇಲ್ಲಿ ನೋಡಿ, ದ ಪ್ಯಾಟರ್ನ್ ಎ ಪ್ಯಾಟರ್ನ್ ಆಫ್ ವರ್ಟಿಕಲ್ ಲೇಯರಿಂಗ್ ಆಫ್ ಅ ಫಾರೆಸ್ಟ್ ಕಮ್ಯುನಿಟಿ. ಇದೇನು ಫಾರೆಸ್ಟ್ ಕಮ್ಯುನಿಟಿ ಇರುತ್ತಲ್ಲ, ಅದನ್ನು ವರ್ಟಿಕಲ್ ಲೇಯರಲ್ಲಿ ಅಡ್ಜಸ್ಟ್ ಮಾಡ್ತಾ ಹೋಗೋದು. ಫಾರ್ ಎಕ್ಸಾಂಪಲ್, ನೀವಿಲ್ಲಿ ನೋಡ್ತಾ ಇರ್ಬೋದಾ, ಇದು ಗ್ರೌಂಡ್ ಲೇಯರ್ ಒಳಗಡೆ ಇರುವಂತಹ ಪ್ಲಾಂಟ್ಸು, ನೆಕ್ಸ್ಟು ಶರಬ್ ಲೇಯರ್, ನೆಕ್ಸ್ಟು ಅಂಡರ್ ಸ್ಟೋರಿ ಲೇಯರ್, ನೆಕ್ಸ್ಟು ಕ್ಯಾನಪಾಯ್, ನೆಕ್ಸ್ಟು ಎಮರ್ಜೆಂಟ್ ಲೇಯರ್. ಈ ಥರ ನಾವೇನು ಮಾಡೋದು, ಆ ಹೈಟಿಗೆ ತಕ್ಕಂಗೆ, ಮೀನ್ಸ್ ಆ ಗಿಡಗಳಿಗೆ ಸ್ಟ್ರಕ್ಚರಿಗೆ ತಕ್ಕಂಗೆ ನಾವು ಲೇಯರಿಂಗ್ ಮಾಡೋದು. ಆ ಲೇಯರಿಂಗ್ ಮಾಡೋದಕ್ಕೆ ನಾವು ಏನಂತ ಕರಿತೀವಿ? ಸ್ಟ್ರಾಟಿಫಿಕೇಶನ್ ಅಂತ ಕರಿತೀವಿ. ಇನ್ನೂ ಸಿಂಪಲಾಗಿ ಅರ್ಥ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಇನ್ನೂ ಸಿಂಪಲಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಏನಪ್ಪ ಅಂತಂದ್ರೆ ಒಂದು ಮನೆ ಇದೆಯಾ, ಸರಿನಾ? ಈ ಮನೆ ಅನ್ನೋದು ಒಂದು ಸ್ಟ್ರಕ್ಚರ್. ಈ ಮನೆ ಅನ್ನೋದು ಒಂದು ಸ್ಟ್ರಕ್ಚರ್, ಸರಿನಾ? ಇದೇನಾಗಿದೆ, ಇಲ್ಲಿ ಯಾವುದೇ ಮೂಮೆಂಟ್ ಇಲ್ಲ. ಮನೆ ಒಂದು ಕಡೆ ಇನ್ನೊಂದು ಕಡೆ ಹೋಗತ್ತೇನ? ಹೋಗಂಗಿಲ್ಲ, ನಿಂತಲ್ಲೇ ನಿಂತಿರ್ತೈತಿ. ಬಟ್ ಆ ಮನೆಗೆ ನಾವೇನು ಮಾಡಿರ್ತೀವಿ? ಎಲೆಕ್ಟ್ರಿಸಿಟಿನ ತೊಗೊಂಡ್ಬಂದಿರ್ತಾವೆ ಬೇರೆ ಕಡೆಯಿಂದ. ಹೌದಾ? ಯಾಸ್, ಎಲೆಕ್ಟ್ರಿಸಿಟಿ ತಂದಿರ್ತಾವದಿಲ್ಲ, ಆ ಎಲೆಕ್ಟ್ರಿಸಿಟಿ ಫ್ಲೋ ಆಗ್ತಾ ಇರುತ್ತೆ ಮನೆ ಒಳಗಡೆ. ಎಸ್, ಅದೇ ಏನಪ್ಪ ಅಂತಂದ್ರೆ ಫಂಕ್ಷನಲ್ ಯೂನಿಟ್ ಅಂತ ಕರಿತಾವೆ ನಾವು. ನೆಕ್ಸ್ಟ್ ಪ್ಲಂಬಿಂಗ್ ಮಾಡ್ತಾವದಿಲ್ಲ ನಾವು, ಮೀನ್ಸ್ ನಲ್ಲಿಗಳನ್ನ ಹಾಕ್ತಾವೆ, ನಳ ಹಾಕ್ತಾವದಿಲ್ಲ ಮನೆ ಒಳಗೆ, ಹೌದಿಲ್ಲ? ಆ ನಳ ಕೂಡ ಏನಾಗುತ್ತಪ್ಪ ಅಂತಂದ್ರೆ ಫಂಕ್ಷನಲ್ ಯೂನಿಟ್. ಯಾಕಂದರೆ ಅದು ಮೂಮೆಂಟ್ ತೋರಿಸ್ತಾ ಇದೆ. ಮನೆ ಏನಾಗಿದೆ? ಸ್ಟ್ರಕ್ಚರ್, ಅದು ಸ್ಟ್ಯಾಗ್ನೆಂಟ್ ಆಗಿ ನಿಂತಿದೆ. ಅದೇ ಥರ ಸ್ಟ್ರಾಟಿಫಿಕೇಶನ್ ಅನ್ನೋದೊಂದು ಸ್ಟ್ಯಾಗ್ನೆಂಟ್ ಸ್ಟ್ರಕ್ಚರ್ ಅದು, ಸರಿನಾ? ಅದೇ ಆಗಲೇ ನೋಡಿದಂತಹ ಡಿಕಂಪೋಸಿಷನ್ ಆಗಿರಲಿ ಮತ್ತು ಬಯೋಮಾಸಿಂದ ಆಗಿರಲಿ, ಇವೆಲ್ಲ ಏನಾಗ್ತಾ ಹೋಗ್ತಾವೆ? ಅವೆಲ್ಲ ಫಂಕ್ಷನಲ್ ಯೂನಿಟ್ಸ್ ಆಗಿ ಹೋಗ್ತಾವೆ. ಅರ್ಥ ಆಯ್ತಲ್ಲ? ಎಸ್. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಅಂತ. ಎಸ್, ಇಲ್ಲೇನು ಕೇಳಿದಾರ ನೋಡ್ರಿ, ಎಕ್ಸಾಂಪಲ್ ಆಫ್ ನ್ಯಾಚುರಲ್ ಇನ್ಸೆಕ್ಟ್ ರೆಪೆಲೆಂಟ್. ಅಂದ್ರೆ ನ್ಯಾಚುರಲ್ ಆಗಿ ಇನ್ಸೆಕ್ಟ್ಗಳನ್ನು ರೆಪೆಲೆಂಟ್ ಮಾಡ್ಲಿಕ್ಕೆ ಇರ್ತಕ್ಕಂತಹ ಎಕ್ಸಾಂಪಲ್ ಕೆಳಗಡೆ ಕೊಟ್ಟಿರೋದ್ರೊಳಗೆ ಯಾವುದು ಎಕ್ಸಾಂಪಲ್ ಆಗ್ಬೋದು ಅಂತ ಕೊಟ್ಟಾರ. ಯಾವುದಾಗ್ಬೋದು? ಸಿಟ್ರನೆಲ್ಲ ಆಯಿಲ, ಕೊಕೊನಟ್ ಆಯಿಲ, ಲಿನ್ಸೆಡ್ ಆಯಿಲ ಅಥವಾ ಮಸ್ಟರ್ಡ್ ಆಯಿಲ. ಫಸ್ಟು ನಾವೇನು ಮಾಡೋಣಪ್ಪ ಅಂತಂದ್ರೆ ಇಲ್ಲಿ ನೋಡಿ, ಫಸ್ಟ್ ನಾವೇನು ಮಾಡೋಣ, ಇನ್ಸೆಕ್ಟ್ ರೆಪಿಲೆಂಟ್ ಅಂದರೆ ಏನು ಅಂತ ತಿಳ್ಕೊಂಬಿಡೋಣ. ಆಮೇಲೆ ಏನು ಮಾಡ್ತಾ ಹೋಗೋಣ, ಇದಕ್ಕೆ ಆನ್ಸರ್ ಹುಡುಕ್ತಾ ಹೋಗೋಣ ಅಂತ. ಎಸ್, ಹೇಳಿ ನೋಡ್ರಿ, ಇನ್ಸೆಕ್ಟ್ ರೆಪಿಲೆಂಟ್. What is mean by insect repellent? An insect repellent is a substance used to keep insects away. ಅಂದ್ರೆ ಈ ಕೀಟಗಳನ್ನು ದೂರ ಇಡ್ಲಿಕ್ಕೋಸ್ಕರ ಯೂಸ್ ಮಾಡುವಂತಹ ಒಂದು ಸಬ್ಸ್ಟೆನ್ಸ್ ಏನು? ಇನ್ಸೆಕ್ಟ್ ರೆಪೆಲೆಂಟ್ ಅನ್ನೋದು ಆ ಕೀಟಗಳನ್ನ ದೂರ ಇಡ್ಲಿಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥ ಒಂದು ಸಬ್ಸ್ಟೆನ್ಸ್, ಸರಿನಾ? ಇಟ್ ಪ್ರಿವೆಂಟ್ಸ್ ಇನ್ಸೆಕ್ಟ್ ಲೈಕ್ ಯಾವ್ಯಾವ ಇನ್ಸೆಕ್ಟ್ಗಳನ್ನ? ಮಸ್ಕಿಟೋಸ್ ಆಗಿರ್ಬೋದು, ಫ್ಲೈಸ್ ಆಗಿರ್ಬೋದು, ಆ್ಯಂಟ್ಸ್ ಆಗಿರ್ಬೋದು, ನೆಕ್ಸ್ಟ್ ಬಗ್ಸ್ ಆಗಿರ್ಬೋದು. ಇವುಗಳನ್ನು ಏನು ಮಾಡುತ್ತಪ್ಪ ಅಂತಂತಂದ್ರೆ ಅದು ನ್ಯಾಚುರಲ್ ಆಗಿ ರೆಪೆಲೆಂಟ್ ಮಾಡ್ತಾ ಹೋಗೋದು. ಯಾವ್ಯಾವು? ಫಸ್ಟ್ ನೋಡ್ರಿ, ನ್ಯಾಚುರಲ್ ಇನ್ಸೆಕ್ಟ್ ರೆಪೆಲೆಂಟ್ಗಳು ಯಾವುದವು? ನ್ಯಾಚುರಲ್ ಆಗಿ ನಾವು ಯಾವುದನ್ನು ಯೂಸ್ ಮಾಡ್ತೇವೆ? ಒಂದನೇದು ಲೆಮನ್ ಯುಕೆಲಿಪ್ಟಸ್ ಆಯಿಲ್. ಲೆಮನ್ ಯುಕೆಲಿಪ್ಟಸ್ ಆಯಿಲ್ ಅಂತ ಕರೀತಾರೆ, ಸರಿನಾ? ಅದು ಕೂಡ ಏನಪ್ಪ ಅಂತಂದ್ರೆ ನ್ಯಾಚುರಲ್ ಇನ್ಸೆಕ್ಟ್ ರೆಪೆಲೆಂಟ್. ನೆಕ್ಸ್ಟ್ ಲ್ಯಾವೆಂಡರ್ ಆಯಿಲ್ ಕೇಳಿರ್ಬೇಕಲ್ಲ, ಆ ಲ್ಯಾವೆಂಡರ್ ಆಯಿಲಿಂದ ನಾವೇನು ಮಾಡ್ಬೋದು? ಇನ್ಸೆಕ್ಟ್ಗಳನ್ನ ಪ್ರಿವೆಂಟ್ ಮಾಡ್ಬೋದು. ಮತ್ತು ಸಿನಮೋನ್ ಆಯಿಲ್ ಅಂತ ಬರುತ್ತೆ, ಆ ಆಯಿಲಿಂದ ನಾವು ಇನ್ಸೆಕ್ಟ್ಗಳನ್ನ ಪ್ರಿವೆಂಟ್ ಮಾಡ್ತಾ ಹೋಗ್ಬೋದು. ಥೈಮ್ ಆಯಿಲ್ ಮತ್ತು ಸಿಟ್ರೋನೆಲ್ಲ ಆಯಿಲ್. ಇಲ್ಲಿ ನೋಡ್ರಿ, ನಮ್ಮ ಕ್ವಶನ್ ಒಳಗಡೆ ಏನಾಗಿತ್ತು? ನಮ್ಮ ಕ್ವಶನ್ ಒಳಗಡೆ ಕೇಳಿದ್ದಂತಹ ಆಪ್ಷನ್ನು ಏನಾಗಿತ್ತು? ಸಿಟ್ರೋನೆಲ್ಲ ಆಯಿಲ್, ಕೊಕೊನಟ್ ಆಯಿಲ್, ಲಿನ್ಸೆಡ್ ಆಯಿಲ್, ಮಸ್ಟರ್ಡ್ ಆಯಿಲ್. ಹಾಗಿದ್ರೆ ಇಲ್ಲಿ ನಮ್ಮ ಆನ್ಸರ್ ಏನು? ಸಿಟ್ರೋನೆಲ್ಲ ಆಯಿಲ್. ಹೌದಾ? ನ್ಯಾಚುರಲ್ ರೆಪೆಲೆಂಟ್ ಇದು. ಹಾಗಿದ್ರೆ ಇವು ನ್ಯಾಚುರಲ್ ರೆಪೆಲೆಂಟ್. ಅದು ಸಿಂಥೆಟಿಕ್ ರೆಪೆಲೆಂಟ್ಗಳು ಯಾವುವು? ಆ್ಯಕ್ಚುಲಿ ಇವಾಗ ಪ್ರೆಸೆಂಟ್ಲಿ ನಾವು ಏನು ಮಾಡ್ತಾ ಇದೀವಪ್ಪ ಅಂದರೆ ಜಾಸ್ತಿ ಸಿಂಥೆಟಿಕ್ ರೆಪೆಲೆಂಟ್ಗಳನ್ನ ಯೂಸ್ ಮಾಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ DEET ಅಂತ ಹೇಳಿ ಪೌಡ್ರ್ ಕೇಳಿರಿ ನೀವು. ಎಲ್ಲ ಮುನ್ಸಿಪಾಲ್ಟಿಗಳಿಂದ ಏರಿಯಾಗೆ ಬಂದುಬಿಟ್ಟು ಆ ಚರಂಡಿ ಪಕ್ಕದಲ್ಲಿ ಮತ್ತು ಎಲ್ಲಿ ಸ್ವಲ್ಪ ವೇಸ್ಟೇಜ್ನ ಹಾಕ್ತೀವಿ ನಾವು, ಅಲ್ಲೆಲ್ಲ ಏನು ಹಾಕ್ತಾ ಹೋಗ್ತಾರೆ. ಕಾರಣ ಏನು? ಸೊಳ್ಳೆಗಳನ್ನ ತಡೆಗಟ್ಟಬೇಕು ಅಂತಂದ್ರೆ. ಸರಿ, ಹಾಗಿದ್ರೆ ಸಿಂಥೆಟಿಕ್ ಆಗಿ ಯೂಸ್ ಮಾಡುವಂತಹ ಇನ್ಸೆಕ್ಟ್ ರೆಪೆಲೆಂಟ್ಗಳು ಯಾವುವು ನೋಡ್ತಾ ಹೋಗೋಣ. ಅವು ಯಾಕಂದರೆ ಇಂಪಾರ್ಟೆಂಟ್ ಆಗ್ತಾವೆ, ಕೇಳ್ತಾರೆ ಎಕ್ಸಾಮಲ್ಲಿ. ಐ ಥಿಂಕ್
ಜನರಲ್ ಸೈನ್ಸ್ ಒಳಗಡೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಫಿಕ್ಸ್ ಕ್ವಶನ್ಸ್ ಇದು. ನೋಡಿ ಯಾವ್ಯಾವುದಪ್ಪ ಅಂತಂತಂದ್ರೆ ಒಂದು DEET ಪೌಡ್ರ್, ನೆಕ್ಸ್ಟು ಪರ್ಮ್ಯಾಥ್ರಿನ್, ನೆಕ್ಸ್ಟು IR35 ಇವೆಲ್ಲ ಏನಪ್ಪ ಅಂದ್ರೆ ಸಿಂಥೆಟಿಕ್ ಇನ್ಸೆಕ್ಟ್ ರೆಪೆಲೆಂಟ್ಗಳಾಗಿ ವರ್ಕ್ ಮಾಡ್ತಾವೆ. ಆಯಿತಾ? ಹಾಗಿದ್ರೆ ನೆಕ್ಸ್ಟ್ ಕ್ವಶನ್. ಎಸ್, ಇಲ್ಲಿ ನೋಡ್ರಿ ಏನಂತ ಕೇಳಿದಾರಪ್ಪ ಅಂತಂದ್ರೆ ರಿಪೀಟೆಡ್ ವಾಷಿಂಗ್ ಆಫ್ ರೈಸ್ ಮೇ ರಿಸಲ್ಟ್ ಇನ್ ಲಾಸ್ಟ್ ಆಫ್ ಈ ಕೆಳಗಿನವುಗಳಲ್ಲಿ ಯಾವುದು? ಇವಾಗ ತಿರ್ಗಾ ಮುರ್ಗಾ ಭಾಳ ಸರಿ ನಾವೇನಾದ್ರು ಅಕ್ಕಿನ ತೊಳಿದೀವಪ್ಪ ಅಂತಂತಂದ್ರೆ ಈ ಕೆಳಗೆ ನಾವು ಇರುವಂಥದ್ದು ಯಾವುದು ಲಾಸ್ ಆಕೈತಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಕೊಟ್ಟಾರ ಆಪ್ಷನ್ಸು, ವಿಟಮಿನ್ ಕೊಟ್ಟಾರ, ಮಿನರಲ್ಸ್ ಕೊಟ್ಟಾರ. ವಿಟಮಿನ್ನು ಆಗಿರ್ಬೋದು ಮತ್ತು ಮಿನರಲ್ಸು ಆಗಿರ್ಬೋದು, ಅಥವಾ ವಿಟಮಿನ್ನು ಅಲ್ಲ ಮಿನರಲ್ಸು ಅಲ್ಲ, ನೈದರ್ ವಿಟಮಿನ್ಸ್ ನಾರ್ ಮಿನರಲ್ಸ್ ಅಂತ ಕೊಟ್ಟಾರ. ಇಲ್ಲಿ ಏನಾಗುತ್ತಾ, ನಾವು ಜಾಸ್ತಿ ರೈಸನ್ನು ತೊಳಿತಾ ಹೋದಂಗೆ ಏನಾಗ್ತಾ ಹೋಗುತ್ತಪ್ಪ ಅಂತಂತಂದ್ರೆ ನಮಗೆ ಇಲ್ಲಿ ಬೋತ್ ಆಪ್ಷನ್ ಯಾವುದು, ಆಪ್ಷನ್ ಸಿ ಇದೆಯಲ್ಲ ಅದು ರೈಟ್ ಆನ್ಸರ್. ಬೋತ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಏನಾಗ್ತಾ ಹೋಗ್ತಾವೆ, ಲಾಸ್ ಆಗ್ತಾ ಹೋಗ್ತಾವೆ. ಹೆಂಗೆ? ಫಾರ್ ಎಕ್ಸಾಂಪಲ್ಲು ಇಲ್ಲಿ ವಿಟಮಿನ್ಸ್ ಮತ್ತು ಮಿನರಲ್ಸು ರಿಚ್ ಆಗಿರ್ತಾವೆ ರೈಸಲ್ಲಿ, ಸರಿನಾ? ಇವಾಗ ರೈಸ್ನ ನೋಡಿರಿ ನೀವು, ನಾವು ನೋಡುವಂಥ ರೈಸ್ ಇರುತ್ತಲ್ಲ, ನಾವು ಮನೇಲಿ ಅಡುಗೆ ಮಾಡ್ಕೊಂಡು ತಿಂತೀವಿ, ಆ ರೈಸ್ ತುಂಬ ವೈಟ್ ಆಗಿರುತ್ತೆ. ಯಾಕಪ್ಪ ಅಂತಂದ್ರೆ ಅದನ್ನ ಪಾಲಿಷ್ ಮಾಡಿರ್ತಾರೆ, ಹೌದಾ? ಆ ಪಾಲಿಷ್ ಮಾಡಿಲ್ಲ ಅಂತಂದ್ರೆ ರೈಸಿನ ಕಲರು ಡಿಮ್ ಆಗಿರುತ್ತೆ, ಬಟ್ ಯಾವ್ದು ರಿಚ್ನೆಸ್ ಆಗಿರುತ್ತಾ? ವಿಟಮಿನ್ಸ್ ಮತ್ತು ಮಿನರಲ್ಸ್ ರಿಚ್ನೆಸ್ ಆಗಿರುತ್ತೆ. ಯಾವಾಗ ನಾವು ಅದು ಚಂದ ಕಾಣಲಿ, ಶೈನಿಂಗ್ ಕಾಣಲಿ ಅಂತಂತ ಅದನ್ನ ಮಸ್ತ್ ಹಾಕಿ ತಿಕ್ ಪಾಲಿಷ್ ಮಾಡಿಸ್ತೀವಿ, ಅವಾಗ ನಾವು ರೋಗಕ್ಕೆ ಬಿದ್ವಿ ಅಂತ ಅರ್ಥ. ಯಾಕಂದ್ರೆ ಆಲ್ಮೋಸ್ಟ್ ಇವಾಗ ಡಿಪೆಂಡ್ ಆಗಿರೋದು ರೈಸ್ ಐಟಮ್ಸ್ಗಳ ಮೇಲೆ ಡಿಪೆಂಡ್ ಆಗಿರ್ತೀವಿ ನಾವು, ಸರಿನಾ? ಈ ಥರ ಕಂಪ್ಲೀಟ್ ಪಾಲಿಷ್ ಮಾಡ್ತಾ ಹೋದ್ವಿ ಅಂತಂದ್ರೆ ಏನಾಗುತ್ತಾ, ಅದರಲ್ಲಿರುವಂಥ ವಿಟಮಿನ್ಸ್ ಮತ್ತು ಮಿನರಲ್ಸ್ ಹೋಗ್ಬಿಟ್ಟಿರ್ತಾವೆ. ಏನು ಉಪಯೋಗ ಇಲ್ದಿರೋಂಥ ರೈಸ್ನ ನಾವು ತಿಂತಾ ಇರ್ತೀವಿ. ಅದ್ರಿಗೂ ಪರ್ಟಿಕ್ಯುಲರ್ ಆಗಿ ವಿಟಮಿನ್ B ಪ್ರೆಸೆಂಟ್ ಇರುತ್ತೆ ರೈಸಲ್ಲಿ, ಸರಿನಾ? ಆ ವಿಟಮಿನ್ B ಪ್ರೆಸೆಂಟ್ ಇರುತ್ತೆ. ಆ ವಿಟಮಿನ್ ನಮಗೆ ಭಾಳ ನೀಡ್ ಇರುತ್ತೆ. ಆ ವಿಟಮಿನೇ ಸಿಗಲಿಲ್ಲ ಅಂತಂದರೆ ಏನಾಗುತ್ತೆ, ನಮ್ಮ ಎನರ್ಜಿ ಲಾಸ್ ಆಗ್ತಾ ಹೋಗುತ್ತೆ, ನಮಗೆ ಬೇರೆ ಅಂತಹ ರೋಗಗಳು ಬರ್ತಾ ಹೋಗ್ತಾವೆ. ವಿಟಮಿನ್ B ಕಡಿಮೆ ಆದರೆ ಬೇರೆ ರೋಗ ಬರುತ್ತೋದಿಲ್ಲ. ಎಸ್, ಅದೇ ಥರ ನಾವು ಜಾಸ್ತಿ ವಾಶ್ ಮಾಡಿದ್ವಿ, ಅದಕ್ಕೆ ಜಾಸ್ತಿ ತೊಳಿಬಾರ್ದು, 2 ಟೈಮ್ ತೊಳ್ಬಿಡ್ಬೇಕು ಸಾಕು. ಸೈಂಟಿಫಿಕ್ ನೇಮ್ ಆಫ್ ಅದರದ್ದು ರೈಸಿಂದು ಸೈಂಟಿಫಿಕ್ ನೇಮ್ ಏನು ರೀ? ಒರೈಝಾ ಸಟೈವಾ. ಏನು? ಒರೈಝಾ ಸಟೈವಾ. ಕ್ವಶನ್ ಕೇಳ್ಬೋದು, ವಾಟ್ ಈಸ್ ದ ಸೈಂಟಿಫಿಕ್ ನೇಮ್ ಆಫ್ ರೈಸ್ ಅಂತೇಳಿ. ಅವಾಗ ಏನಪ್ಪ ಅಂತ ಹುಡ್ಕೋ ಬದಲು ಪಟ್ಟ ನೋಡಿ ಹಾಕ್ಬಿಡ್ಬೇಕು. ಏನು? ಒರೈಝಾ ಸಟೈವಾ. ಇಲ್ಲಿ ನೋಡ್ರಿ, ವಿಟಮಿನ್ಸ್ ಮತ್ತು ಮಿನರಲ್ಸ್ ರಿಚ್ ಇರುವಂತಹ ಗ್ರೈನ್ಸ್ ಯಾವ್ಯಾವುದಾವು? ವಿಟಮಿನ್ಸ್ ಮತ್ತು ಮಿನರಲ್ಸ್ ರಿಚ್ ಇರತಕ್ಕಂತಹ ಗ್ರೈನ್ಸ್. ರೈಸ್ ನೋಡ್ತಾ ಇದ್ದೀರಲ್ಲ ಇಲ್ಲಿ, ಇದು ಅನ್ಪಾಲಿಶ್ಡ್ ರೈಸ್, ಇದು ಪಾಲಿಶ್ಡ್ ರೈಸ್. ಮೊದಲು ಮಿಲ್ಲಿಗೆ ಹಾಕ್ಸದ ಹಿಂಗೆ ಇರ್ತಾವೆ, ಅವನ್ನ ನಾವೇನು ಮಾಡ್ತೀವಿ, ಪಾಲಿಶ್ ಮಾಡಿ ಹಿಂಗೆ ಮಾಡ್ಕೊತೀವಿ. ಹಿಂಗೆ ಮಾಡ್ಕೊಂಡು ನಮಗೆ ನಾವು ರೋಗ ತರಿಸ್ಕೊತೀವಿ. ಇಷ್ಟೇ ಸಿಂಪಲ್. ಇಲ್ಲಿ ನೋಡಿರಿ, ವಿಟಮಿನ್ಸ್ ಮತ್ತು ಮಿನರಲ್ಸ್ ರಿಚ್ ಇರುವಂಥ ಗ್ರೈನ್ಸ್ ಯಾವಪ್ಪ ಅಂತಂದ್ರೆ ಒಂದು ಓಟ್ಸ್, ಆಯಿತಾ? ನೆಕ್ಸ್ಟು ಬಾರ್ಲಿ, ರೈಸ್, ವೀಟು ಎಕ್ಸೆಟ್ರಾ. ಇವೆಲ್ಲ ಏನಾಗಿರ್ತಾವಪ್ಪ ಅಂತಂದ್ರೆ ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳು ರಿಚ್ ಆಗಿ ಇವುಗಳಲ್ಲಿ ಕಂಡು ಬರುತ್ತವೆ. ನೋಡಿರಿ, ಇಲ್ಲಿ ಕ್ವಶನ್ ಏನು ಕೇಳಿದಾರಪ್ಪ ಅಂತಂದ್ರೆ ಟಾಲೆಸ್ಟ್ ನೌನ್ ಜಿಮ್ನೋಸ್ಪರ್ಮ್ ಆಫ್ ದ ಫಾಲೋಯಿಂಗ್. ಈ ಫಾಲೋಯಿಂಗಲ್ಲಿ ಯಾವುದು ಅತ್ಯಂತ ಟಾಲೆಸ್ಟ್ ಜಿಮ್ನೋಸ್ಪರ್ಮ್ ಅಂತ ಕೇಳಿರ, ಸರಿನಾ? ಹಾಗಿದ್ರೆ ಪೈನ್ ಸಾರೋ ಆಗಿರ್ಬೋದು, ಜಿಂಕ್ ಗೋನೋ ಆಗಿರ್ಬೋದು, ಸಿಕ್ವಾ ಆಗಿರ್ಬೋದು, ಎಫೆಡ್ರಾ ಆಗಿರ್ಬೋದು, ಇವೆಲ್ಲನೂ ಕೂಡ ಜಿಮ್ನೋಸ್ಪರ್ಮ್ಸ, ಸರಿನಾ? ಜಿಮ್ನೋಸ್ಪರ್ಮ್ಸ. ಬಟ್ ಇದರಲ್ಲಿ ಯಾವುದು ಟಾಲ್? ಹಾಗಿದ್ರೆ ಫಸ್ಟ್ ಮುಂದ್ಗಡೆ ನೋಡ್ಕೊತ ಬರೋಣಂತ ಗೊತ್ತಾಗುತ್ತೆ. ಎಸ್, ಇಲ್ಲೇನಾಗಿರ್ಬೇಕು ನಮ್ಗೆ, ಫಸ್ಟ್ ಜಿಮ್ನೋಸ್ಪರ್ಮ್ಸ್ ಅಂದ್ರೆ ಅಂತ ಗೊತ್ತಿರ್ಬೇಕು. ಅವ್ರು ಕೊಟ್ಟರು ಅಂತಂದ್ರೆ 4ರಾಗ 1 ಹಾಕಿ ಬರೋದಲ್ಲ. ಜಿಮ್ನೋಸ್ಪರ್ಮ್ ಅಂದ್ರೆ ಏನು ಅದು ಗೊತ್ತಿರ್ಬೇಕು, ನೋಡ್ಕೊಂಬಿಡ್ರಿ. ಇಲ್ಲಿ ನೋಡ್ರಿ, ಜಿಮ್ನೋಸ್ಪರ್ಮ್ಸ್ ಆರ್ ದ ಗ್ರೂಪ್ ಆಫ್ ಪ್ಲಾಂಟ್ಸ್. ಜಿಮ್ನೋಸ್ಪರ್ಮ್ಸ್ ಆರ್ ದ ಗ್ರೂಪ್ ಆಫ್ ಪ್ಲಾಂಟ್ಸ್ ದಟ್ ಪ್ರೊಡ್ಯೂಸ್ ಸೀಡ್ ವಿತೌಟ್ ಫ್ರೂಟ್. ಏನು? ಸೀಡ್ ವಿತೌಟ್ ಫ್ರೂಟ್. ಅಲ್ಲಿ ಏನಾಗಿರುತ್ತಾ, ಸೀಡ್ ಇರುತ್ತಾ ಬಟ್ ಫ್ರೂಟ್ ಇರಂಗಿಲ್ಲ. ಹೆಂಗೆ ಹೇಳ್ರಿ? ಇವಾಗ ಮಾವಿನ ಹಣ್ಣು ನೋಡ್ರಿ ನೀವೆಲ್ಲರೂ, ಹೌದಾ? ಆ ಮಾವಿನ ಹಣ್ಣಿನ ಒಳಗಡೆ ಇರುವಂಥದ್ದು ಸೀಡ್, ಮೀನ್ಸ್ ನಾವು ವಾಟಿ ಅಂತ ಕರಿತೀವಿ. ಆ ವಾಟಿ ಏನು? ಸೀಡ್. ಅದ್ರ ಸುತ್ತ ಇರುವಂಥದ್ದೇನು? ಫ್ರೂಟ್, ಸರಿನಾ? ಅವನ್ನ ನಾವು ಎಂಜಿಯೋಸ್ಪರ್ಮ್ಸ್ ಅಂತ ಕರಿತೀವಿ. ಬಟ್ ಇಲ್ಲಿ ಜಿಮ್ನೋಸ್ಪರ್ಮ್ಸಲ್ಲಿ ಏನಾಗಿರುತ್ತಾ, ಸೀಡ್ ಇರುತ್ತಾ ಬಟ್ ಅದ್ರ ಸುತ್ತ ಫ್ರೂಟ್ ಇರೋಂಗಿಲ್ಲ, ಸರಿನಾ? ಹಾಗಿದ್ರೆ ಇಲ್ಲಿ ನೋಡ್ರಿ, ಆ ವರ್ಡಲ್ಲೇ ಇದೆ ಜಿಮ್ನೋ. ಜಿಮ್ನೋ ಅಂದರೆ ಏನು? ಜಿಮ್ನೋ ಮೀನ್ಸ್ ನೆಕೆಡ್. ಗ್ರೀಕಲ್ಲಿ ಜಿಮ್ನೋ ಅಂದರೆ ಏನು? ನೆಕೆಡ್. ಸ್ಪರ್ಮ್ ಅಂದರೆ ಏನು? ಸೀಡ್. ನೆಕೆಡ್ ಆಗಿ ಕಾಣ್ತಕ್ಕಂತಹ ಸೀಡ್ಗೆ ನಾವು ಏನಂತ ಕರಿತೀವಿ?
ಜಿಮ್ನೋಸ್ಪರ್ಮ್ಸ್ ಅಂತ ಕರಿತೀವಿ. ಹಾಗಿದ್ರೆ ಇಲ್ಲಿ ನೋಡ್ರಿ, ದೇರ್ ಸೀಡ್ಸ್ ಆರ್ ನಾಟ್ ಎನ್ಕ್ಲೋಸ್ಡ್ ಇನ್ ಅ ಫ್ರೂಟ್, ಇನ್ಸ್ಟೆಡ್ ದೇ ಆರ್ ಫೌಂಡ್ ಆನ್ ದ ಸರ್ಫೇಸ್ ಆಫ್ ದ ಕೋನ್ ಲೈಕ್ ಸ್ಟ್ರಕ್ಚರ್ಸ್. ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಫ್ರೂಟ್ ಇರಂಗಿಲ್ಲ, ಜಿಮ್ನೋಸ್ಪರ್ಮ್ಸಲ್ಲಿ ಏನಾಗಿರಂಗಿಲ್ಲ. ಹಿಂಗೆ ನೀವು ಮಾವಿನ ಹಣ್ಣು ನೋಡ್ತೀರಿ, ಇದು ಮಾವಿನ ಹಣ್ಣ, ಇದು ವಾಟಿ, ಸರಿನಾ. ಬಟ್ ಜಿಮ್ನೋಸ್ಪರ್ಮ್ಸಿಂದ ಹಂಗಿರಂಗಿಲ್ಲ. ಜಿಮ್ನೋಸ್ಪರ್ಮ್ಸಿಂದ ಏನಾಗಿರುತ್ತಪ್ಪ ಅಂತಂದ್ರೆ ಹಿಂಗೆ ಕೋನ್ ಶೇಪ್ ಇರುತ್ತೆ, ಸರಿನಾ. ಹಾಂ, ಈ ಕೋನ್ ಶೇಪ್ ಇರುತ್ತೆ. ಈ ಕೋನು ಶೇಪಲ್ಲಿ, ಕೋನ್ ಸ್ಟ್ರಕ್ಚರಲ್ಲಿ ಏನಾಗಿರುತ್ತೆ, ಸೀಡ್ಸ್ ಇರ್ತಾವೆ. ಇಲ್ಲಿ ಹಿಂಗೆ ಒಂದೊಂದೇ ಸೀಡ್ ಈ ಕೋನ್ ಸ್ಟ್ರಕ್ಚರಲ್ಲಿ ಇರ್ತಾವೆ, ಸರಿನಾ. ಇವಕ್ಕೆ ಜಿಮ್ನೋಸ್ಪರ್ಮ್ಸ್ ಅಂತ ಕರಿತೇವೆ. ಹಾಗಿದ್ರೆ ಟಾಲೆಸ್ಟ್ ಜಿಮ್ನೋಸ್ಪರ್ಮ್ ಪ್ಲಾಂಟ್ ಇನ್ ಯಾವುದು? ಸಿಕುವಾ ಅನ್ನೋದೇನಾಗಿರುತ್ತೆ, ಟಾಲೆಸ್ಟ್ ಜಿಮ್ನೋಸ್ಪರ್ಮ್. ಇದಕ್ಕೆ ಇನ್ನೊಂದು ಹೆಸರು ಏನಂತ ಕರೀತಾರಪ್ಪ ಅಂದ್ರೆ ಕೋಸ್ಟ್ ರೆಡ್ ಹುಡ್ ಅಂತ ಕರೀತಾರೆ. ಇದ್ರದ್ದು ಹೈಟ್ ಏನಾಗಿರುತ್ತಪ್ಪ ಅಂದ್ರೆ 380 ಫೀಟ್, 380 ಫೀಟ್ ಅಷ್ಟು ಏನಾಗಿರುತ್ತೆ ಇದು ಹೈಟು ಬೆಳೀತಾ ಹೋಗುತ್ತೆ. ಲ್ಯಾಂಡಲ್ಲಿ ಅತ್ಯಂತ ಎತ್ತರವಾದ ಪ್ಲಾಂಟ್ ಯಾವುದಪ್ಪ ಅಂತಂದ್ರೆ ಇದು, ಸರಿನಾ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಡಿಫ್ರೆನ್ಷಿಯೇಷನ್ ಬಿಟ್ವೀನ್ ಎಂಜಿಯೋಸ್ಪರ್ಮ್ಸ್ ಅಂಡ್ ಜಿಮ್ನೋಸ್ಪರ್ಮ್ಸ್. ಕ್ವಶನ್ ಕೇಳ್ಬೋದು, ಕ್ವಶನ್ ಪಕ್ಕಾ ಕೇಳ್ತಾರೆ, ಯಾಕಂತಂದ್ರೆ ರಿಪೀಟೆಡ್ ಕ್ವಶನ್ ಇವೆಲ್ಲ, ರಿಪೀಟೆಡ್ ಆಗಿ ಬಂದಿರತಕ್ಕಂಥ ಕ್ವಶನ್ಸ್ಗಳು. ಹಾಗಿದ್ರೆ ಎಂಜಿಯೋಸ್ಪರ್ಮ್ಸ್ ಅಂದ್ರೆ ಏನು, ಜಿಮ್ನೋಸ್ಪರ್ಮ್ಸ್ ಅಂದ್ರೆ ಏನು ನೋಡ್ರಿ ಇಲ್ಲಿ. ಇಲ್ಲಿ ಎಂಜಿಯೋಸ್ಪರ್ಮ್ಸ್ ಏನು ಮಾಡ್ತಾವಪ್ಪ ಅಂದ್ರೆ ಫ್ಲವರಿಂಗ್ ಪ್ಲಾಂಟ್ಸ್. ಇವೇನು ಮಾಡ್ತಾವೆ ಎಂಜಿಯೋಸ್ಪರ್ಮ್ಸ್ಗಳು, ಫ್ಲವರನ್ನು ಬಿಡ್ತಾವೆ, ಸರಿನಾ. ಆ ಫ್ಲವರನ್ನು ಬಿಟ್ಟು ಆ ಫ್ಲವರ್ ಏನಾಗುತ್ತೆ, ಫರ್ಟೈಲ್ ಆಗುತ್ತೆ. ಫರ್ಟೈಲ್ ಆಗಿಬಿಟ್ಟು ಏನಾಗುತ್ತೆ, ಅದು ಆ ಫ್ಲವರ್ ಇದ್ದಿದ್ದು ಫ್ರೂಟ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಜಿಮ್ನೋಸ್ಪರ್ಮ್ಸ್ ಏನಾಗಿರ್ತಾವೆ, ನಾನ್ ಫ್ಲವರಿಂಗ್ ಪ್ಲಾಂಟ್. ಇದರಲ್ಲಿ ಫ್ಲವರ್ಗಳಿರಂಗಿಲ್ಲ, ಜಸ್ಟ್ ಕೋನ್ಗಳು ಏನಾಗ್ತಾ ಬರ್ತಾವೆ, ಹುಟ್ಟಿರ್ತಾವೆ. ಅವು ಮೆಚೂರ್ ಆಗ್ತಾ ಬರ್ತಾವೆ. ಮೆಚೂರ್ ಆದಮೇಲೆ ಏನಾಗ್ತಾವೆ, ಆ ಕೋನಲ್ಲಿ ಇರ್ತಕ್ಕಂತಹ ಒಂದೊಂದೇ ಸೀಡು ವಿಂಡ್ ಮುಖಾಂತರ ಆರ್ಕೊಳ್ತಾ ಬೇರೆ ಕಡೆ ಹೋಗಿ ರೀಚ್ ಆಗ್ತಾವೆ. ನೆಕ್ಸ್ಟ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇನ್ ಫ್ಲವರ್. ರಿಪ್ರೊಡಕ್ಟಿವ್ ಸಿಸ್ಟಮ್ ಏನಾಗಿರುತ್ತಾ, ಫ್ಲವರಲ್ಲಿರುತ್ತೆ. ಇಲ್ಲಿ ರಿಪ್ರೊಡಕ್ಟಿವ್ ಸಿಸ್ಟಮ್ ಇನ್ ಕೋನ್ಸ್. ಇಲ್ಲಿ ಏನಾಗಿರುತ್ತಾ, ಕೋನ್ಸ್ ಹೆಂಗಿರ್ತಾವಪ್ಪ ಅಂತಂತಾರೆ, ಹಿಂಗೆ ಇರ್ತಾವೆ. ಹಿಂಗೆ ಈ ಕೋನಲ್ಲಿ ಏನಾಗಿರುತ್ತೆ, ಇಲ್ಲಿ ಸೀಡ್ ಇರುತ್ತೆ. ಈ ಸೀಡ್ಗೆ ಹಿಂಗೆ ಏರ್ಸ್ ಇದ್ದಂಗೆ ಇರ್ತಾವೆ, ಸರಿನಾ. ಈ ಥರ ಏನಾಗಿರುತ್ತೆ, ಈ ಥರ ಇವುಗಳು ಸೇರ್ಕೊಂಡು ಚಿಪ್ ಇದ್ದಂಗೆ ಇರ್ತಾವೆ. ಈ ಥರ ಒಂದು 30-40 ಚಿಪ್ಗಳು ಸೇರಿ ಒಂದು ಕೋನ್ ಆಗಿರುತ್ತೆ, ಸರಿನಾ. ನೆಕ್ಸ್ಟ್ ಅದನ್ನು ಬಿಟ್ಟರೆ ಏನು, ಸೀಡ್ ಎನ್ಕ್ಲೋಸ್ಡ್ ವಿತ್ ಇನ್ ಓವೆರಿ. ಇಲ್ಲಿ ಸೀಡ್ ಏನಾಗಿರುತ್ತಾ, ಓವೆರಿ ಒಳಗಡೆ, ಮೀನ್ಸ್ ಹಿಂಗೆ ವೈಟ್. ಇಲ್ಲಿ ನೋಡ್ರಿ, ಹಿಂಗೆ ಸೀಡ್ ಏನಾಗಿರುತ್ತಾ, ಓವೆರಿ ಒಳಗಡೆ ಎನ್ಕ್ಲೋಸ್ಡ್ ಆಗಿರುತ್ತೆ ಇಲ್ಲಿ ಹಿಂಗೆ, ಸರಿನಾ. ಈ ಸೀಡ್ಸ್ ಏನಾಗ್ಯಾವು, ಓವರಿ ಒಳಗಡೆ ಎನ್ಕ್ಲೋಸ್ಡ್ ಆಗ್ಯಾವ. ಇಲ್ಲಿ ನೋಡ್ರಿ, ಅನ್ಎನ್ಕ್ಲೋಸ್ಡ್ ಆರ್ ನೆಕೆಡ್ ಸೀಡ್ಸ್. ಈ ಸೀಡ್ಸ್ಗಳು ಏನಾಗಿರ್ತಾವೆ, ಎನ್ಕ್ಲೋಸ್ ಆಗಿರಂಗಿಲ್ಲ, ಅನ್ಎನ್ಕ್ಲೋಸ್ ಆಗಿರ್ತಾವೆ ಅಥವಾ ನೆಕೆಡ್ ಆಗಿರ್ತಾವೆ. ಅಂದ್ರೆ ಯಾವುದೇ ಫ್ರೂಟ್ ಡೆವಲಪ್ಮೆಂಟ್ ಆಗಿರಂಗಿಲ್ಲ, ನಮ್ಮ ಕಣ್ಣಿಗೆ ಕಾಣಿಸ್ತಿರ್ತಾವೆ ಸೀಡ್ಸ್ಗಳು ಡೆವಲಪ್ ಆಗೋದು. ನೆಕ್ಸ್ಟ್ ಫ್ಲ್ಯಾಟ್ ಲೀವ್ಸ್. ನಾವು ಎಂಜಿಯೋಸ್ಪರ್ಮ್ಸಲ್ಲಿ ಏನು ಮಾಡ್ಬೋದು, ಫ್ಲ್ಯಾಟ್ ಲೀವ್ಸ್ಗಳನ್ನ ನೋಡ್ಬೋದು. ಹಿಂಗೆ ಫ್ಲ್ಯಾಟ್ ಆಗಿರ್ತಕ್ಕಂಥ ಲೀವ್ಸ್ಗಳನ್ನ ಏನು ಮಾಡ್ಬೋದು, ನಾವು ಎಂಜಿಯೋಸ್ಪರ್ಮ್ಸಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಏನಾಗಿರ್ತಾವೆ, ನೀಡಲ್ ಲೈಕ್ ಲೀವ್ಸ್. ಏನಾಗಿರ್ತಾವೆ ಇಲ್ಲಿ ಲೀವ್ಸ್ಗಳು, ನೀಡಲ್ ಲೈಕ್ ಇರ್ತಾವು. ಏನಾಗಿರ್ತಾವು, ನೀಡಲ್ ಲೈಕ್, ಹಿಂಗೆ ಓದೋದಕ್ಕಿರ್ತಾವೆ. ಹಿಂಗೆ ಏನಾಗಿರ್ತಾವೆ, ನೀಡಲ್ ಲೈಕ್ ಲೀವ್ಸು ಎಲ್ಲಿ ಪ್ರೆಸೆಂಟ್ ಇರ್ತಾವೆ, ಜಿಮ್ನೋಸ್ಪರ್ಮ್ಸಲ್ಲಿ ಪ್ರೆಸೆಂಟ್ ಇರ್ತಾವೆ. ಇಲ್ಲಿ ಹ್ಯಾಸ್ ಟ್ರಿಪ್ಲಾಯ್ಡ್ ಟಿಶ್ಯೂ. ಇದೇನಾಗಿರುತ್ತೆ, ಜಿಮ್ನೋಸ್ಪರ್ಮ್ಸಲ್ಲಿ ಹ್ಯಾಸ್ ಹೆಪ್ಲಾಯ್ಡ್ ಟಿಶ್ಯೂ. ಇದೇನಾಗಿರುತ್ತೆ, ಹೆಪ್ಲಾಯ್ಡ್ ಟಿಶ್ಯೂನ ಹೊಂದಿರುತ್ತೆ. ನೆಕ್ಸ್ಟ್ ಪಾಲಿನೇಟೆಡ್ ಬೈ ಯಾವ್ಯಾವ್ದ್ರ ಮುಖಾಂತರ ಪಾಲಿನೇಟ್ ಆಗುತ್ತಾ, ಅನಿಮಲ್ಸ್ ಮುಖಾಂತರ ಆಗುತ್ತಾ, ವಿಂಡ್ ಮುಖಾಂತರ, ವಾಟರ್ ಮುಖಾಂತರ ಆಗ್ತಾ ಹೋಗುತ್ತಾ. ಬಟ್ ಇವೇನಾಗ್ತಾವೆ, ಮೇನ್ಲಿ ಪಾಲಿನೇಟೆಡ್ ಬೈ ವಿಂಡ್, ಗಾಳಿಯ ಮುಖಾಂತರನೇ ಜಾಸ್ತಿ ಏನಾಗ್ತಾ ಹೋಗ್ತಾವೆ, ಪಾಲಿನೇಷನ್ ಆಗ್ತಾ ಹೋಗ್ತಾವೆ. ಇಲ್ಲಿ ನೋಡ್ರಿ, ಹುಡ್ ಡಿಫ್ರೆನ್ಸ್ ನೋಡ್ರಿ, ಇಷ್ಟು ಎತ್ತರ ಬೆಳೆಯುತ್ತವೆ. ಇಲ್ಲಿದು 380 ಫೂಟು, ಹೌದಾ. ಬಟ್ಟು ಹುಡ್ ಅಂತ ಬಂದಾಗ ಏನಾಗುತ್ತಾ, ಇದ್ರದ್ದು ಎಂಜಿಯೋಸ್ಪರ್ಮ್ಸಿನ ಹುಡ್ಡು ಭಾಳ ಸ್ಟ್ರಾಂಗ್ ಇರುತ್ತೆ, ಸರಿನಾ, ಮೀನ್ಸ್ ಹಾರ್ಡ್ ಇರುತ್ತೆ. ಇಲ್ಲಿ ನಮ್ಮ ಯಾವುದದು ಜಿಮ್ನೋಸ್ಪರ್ಮ್ಸಿಂದ ಏನಾಗಿರುತ್ತಾ, ಸಾಫ್ಟ್ ಇರುತ್ತೆ, ಸಾಫ್ಟ್ ವುಡೆಡ್ ಆಗಿರ್ತವೆ, ಸರಿನಾ. ನೆಕ್ಸ್ಟ್ ನಾವು ಇದಕ್ಕೆ ಎಕ್ಸಾಂಪಲ್ಸ್ ನೋಡ್ತಾ ಹೋಗ್ಬೇಕಪ್ಪ ಅಂತಂತಂದ್ರೆ, ನೆಕ್ಸ್ಟ್ ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ, ಕೆಲವು ಆ್ಯಪಲ್ ಆಗಿರ್ಬೋದು, ವೀಟ್ ಆಗಿರ್ಬೋದು, ಮ್ಯಾಪ್ಲೆ ಆಗಿರ್ಬೋದು, ರೋಸ್ವುಡ್ ಆಗಿರ್ಬೋದು. ಈ ಕಡೆ ಬಂದಾಗ ಪೈನ್ ಆಗಿರ್ಬೋದು,
ಗಿಂಕಾಕ್ ಆಗಿರ್ಬೋದು, ಆಗಿರ್ಬೋದು. ಇವಾಗ ನೋಡಿರಿ ಫಸ್ಟ್ ನಮ್ಗೆ ಆಪ್ಷನಲ್ಲಿ ನೋಡಿದ್ದು ಓದಿಲ್ಲ, ನಾವು ತಿಳ್ಕೊಂಡು ಓದಿಲ್ಲ. ಆಪ್ಷನ್ ಬೇಕಾಗಿದ್ದು ನಮ್ಗೆ ಟಾಲೆಸ್ಟ್ ಯಾವುದು ಅಂತ ಹೇಳಿ. ಹಾಂ, ಟಾಲೆಸ್ಟ್ ಓದಿಲ್ಲ. ಟಾಲೆಸ್ಟ್ ಸಿಕ್ವಾವಾ ಅಂತ ಗೊತ್ತಾಯ್ತಾ? ಸಿಕ್ವಾವಾ ಅಂತ ಗೊತ್ತಾಯ್ತಾ? ಎಸ್, ಇದು ಜಿಮ್ನೋಸ್ಪರ್ಮ್ ಪ್ಲಾಂಟ್. ಇಲ್ಲಿ ನೋಡಿ, ಇಲ್ಲಿ ಕೋನ್ಸ್ ಕಾಣ್ತಾ ಇದೆಯಾ? ಈ ಕೂನ್ ಏನಾಗಿರುತ್ತಪ್ಪ ಅಂತಂತಂದ್ರೆ ನೆಕೆಡ್ ಇದು, ಸರಿನಾ? ಇಲ್ಲಿ ಯಾವುದೇ ಫ್ರೂಟ್ ಇರೋಂಗಿಲ್ಲ ನಮಗೆ, ಸರಿನಾ? ಈ ಕೋನ್ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮಗೇನು ಇಲ್ಲಿ ಒಂದೊಂದು ಸಣ್ಣ ಚಿಪ್ಗಳ ಥರ ಕಾಣಿಸ್ತಾ ಇದೆಯಲ್ಲ, ಆ ಚಿಪ್ಪಿನ ಹಿಂದ್ಗಡೆ ಏನಾಗಿರುತ್ತಾ? ಸೀಡ್ ಇರುತ್ತೆ. ಒಂದೊಂದು ಚಿಪ್ಪಿನ ಹಿಂದ್ಗಡೆನೂ ಕೂಡ ಸೀಡ್ ಆಗಿರುತ್ತೆ. ಯಾವಾಗ ಆ ಸೀಡ್ ಮೆಚ್ಯೂರ್ ಆಗುತ್ತಲ್ಲ, ಈ ಚಿಪ್ಗಳು ಓಪನ್ ಆಗ್ತವೆ, ಹಿಂಗೆ ಸ್ಪ್ರೆಡ್ ಆಗ್ತಾ ಹೋಗ್ತವೆ. ಆ ಸ್ಪ್ರೆಡ್ ಆದಾಗ ಏನಾಗುತ್ತೆ, ಒಂದೊಂದೇ ಸೀಡು ಗಾಳಿಗೆ ಅದರಲ್ಲಿ ಮೂಮೆಂಟ್ ಆಗುವಂತಹ ಕೆಲವು ಆಬ್ಜೆಕ್ಟ್ಸ್ ಇರ್ತವೆ. ಅದ್ರ ಮುಖಾಂತರ ಏನು ಮಾಡ್ತಾವೆ, ಸೀಡು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ಹುಡ್ತಾ ಹೋಗ್ತಾವೆ. ನೋಡ್ರಿ, ನೀಡಲ್ ಲೈಕ್ ಸ್ಟ್ರಕ್ಚರ್ ಅದಾವ ಲೀವ್ಸ್, ಹೌದಾ? ಈ ಕೋನ್ಗಳು ಪ್ರೆಸೆಂಟ್ ಅದಾವು. ಎಸ್, ಎವರ್ ಗ್ರೀನ್ ಆಗಿದಾವು, ಸರಿನಾ? ಇಲ್ಲಿ ನೋಡ್ರಿ ಏನಾಗಿರುತ್ತಪ್ಪ ಅಂತಂದ್ರೆ ಇವು ಯಾವಾಗಲೂ ಎವರ್ ಗ್ರೀನ್. ಎಂಜಿಯೋಸ್ಪರ್ಮ್ಸ್ ಏನಾಗಿರ್ತಾವೆ, ಸೀಸನಲ್ ಆಗಿರ್ತಾವೆ. ಮೀನ್ಸ್ ಕೆಲವು ಸೀಸನಲ್ಲಿ ಹಸರಾಗಿರ್ತಾವೆ, ಇನ್ನು ಕೆಲವು ಸೀಸನಲ್ಲಿ ಏನಾಗಿರ್ತಾವೆ, ಎಲೆ ಉದುರ್ಸ್ಕೊಂಡು ನಿಂದಿರ್ತಾವೆ. ಬಟ್ ಜಿಮ್ನೋಸ್ಪರ್ಮ್ಸ್ ಹಂಗಲ್ಲ, ಯಾವಾಗ ನೋಡಿದರೂ ಕೂಡ ಎವರ್ ಗ್ರೀನಾಗೆ ಕಾಣಿಸ್ತಾ ಇರ್ತಾವೆ, ಗ್ರೀನಾಗೆ ಇರ್ತಾವೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ. ಏಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್. ಪ್ಲಾಂಟ್ ಕಿಂಗ್ಡಮ್ನ ಏಂಫಿಬಿಯನ್ಸ್ ಪ್ಲಾಂಟ್ ಕಿಂಗ್ಡಮ್ನಲ್ಲಿ ಯಾಕೆ ಬಂದು? ಏಂಫಿಬಿಯನ್ಸ್ ನಾವು ಅನಿಮಲ್ ಕಿಂಗ್ಡಮಲ್ಲಿ ಇರಬೇಕು, ಯಾಕೆ ಇಲ್ಲಿ ಬಂದು ಹಂಗಾರ? ಎಸ್, ಹಂಗಾರ ಪ್ಲಾಂಟ್ ಕಿಂಗ್ಡಮಲ್ಲಿ ಕೂಡ ಏಂಫಿಬಿಯನ್ಸ್ ಅದಾವೆ. ಮೀನ್ಸ್ ಏಂಫಿಬಿಯನ್ಸ್ ಅಂತ ಕರಿತೀವಿ ನಾವು ಕೆಲವು ಪ್ಲಾಂಟ್ಗಳನ್ನು. ಯಾವ ಪ್ಲಾಂಟ್ ಆಗಿರ್ಬೋದು? ಇಲ್ಲಿ ಏನು ಕೊಟ್ಟಾರ? ಬ್ರಯೋಫೈಟ್ ಕೊಟ್ಟಾರ, ಟ್ಯಾಲೋಫೈಟ್ ಕೊಟ್ಟಾರ, ಟ್ರೇಕಿಯೋಫೈಟ್ ಕೊಟ್ಟಾರ, ಟೆರಡೋಫೈಟ್ಸ್ ಕೊಟ್ಟಾರ. ಹಾಗಿದ್ರೆ ಯಾವ್ದು ಇರ್ಬೋದು? ನೋಡ್ತಾ ಬರೋಣ, ಬರೀ ಇಲ್ಲಿ ಹೋಗೋಣ ಅಂತ ತೋಡು. ಹಾಂ, ಎಂಫಿಬಿಯನ್ಸ್. ಇಲ್ಲಿ ನೋಡ್ರಿ, ಫಸ್ಟ್ ನಮಗೆ ಎಂಫಿಬಿಯನ್ಸ್ ಅಂದರೆ ಏನಂತ ಗೊತ್ತಾಗಬೇಕು. ದ ಎಂಫಿಬಿಯನ್ಸ್ ಆರ್ ದ ಆರ್ಗನಿಸಮ್ಸ್. ಏನು? ಎಂಫಿಬಿಯನ್ಸ್ ಆರ್ ದ ಆರ್ಗನಿಸಮ್ಸ್ ವಿಚ್ ಲೈವ್ ಇನ್ ಲ್ಯಾಂಡ್. ಏನಾಗಿರ್ತಾವೆ ಇವು? ಭೂಮಿ ಮ್ಯಾಗಿರ್ತಾವೆ, ಸರಿನಾ? ಬಟ್ ಡಿಪೆಂಡ್ ಆನ್ ವಾಟರ್ ಫಾರ್ ಫರ್ಟಿಲೈಸೇಷನ್ ಅಥವಾ ರಿಪ್ರೊಡಕ್ಷನ್. ರಿಪ್ರೊಡಕ್ಷನ್ ಮಾಡಬೇಕು ಅಥವಾ ಫರ್ಟಿಲೈಸೇಷನ್ ಮಾಡ್ಬೇಕಪ್ಪ ಅಂತಂದ್ರೆ ಇವು ಏನಾಗಿರ್ತಾವೆ? ಎಂಫಿಬಿಯನ್ಸ್ ನಾವು ನೀರಿನ ಮೇಲೆ ಡಿಪೆಂಡ್ ಆಗಿರ್ತಾವೆ. ಬಟ್ ಇರೋದು ಮಾತ್ರ ಭೂಮಿ ಮ್ಯಾಗ. ಫರ್ಟಿಲೈಸೇಷನು ರಿಪ್ರೊಡಕ್ಷನ್ ಮಾಡೋದಲ್ಲಿ ನೀರಿನ ಮ್ಯಾಗ. ಹಂಗಾರ ಈ ಥರ ಪ್ಲಾಂಟ್ಸಲ್ಲಿ ಯಾವ ಮಾಡ್ತಾವೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಅಂತ. ಎಸ್, ನೆಕ್ಸ್ಟ್ ಹೇಳಿ ನೋಡ್ರಿ, ಟೆರಡೋಫೈಟ್ಸ್ ಎಲ್ಲ ಆಪ್ಷನಲ್ಲಿ ಇದ್ದಂತಹ ಒಂದು ಎಕ್ಸಾಂಪಲ್ನ ತೊಗೊಂಬಂದಿದ್ದೀನಿ ನಾನು ಇಲ್ಲಿ ಆಪ್ಷನ್ಸಲ್ಲಿ, ಸರಿನಾ? ಟೆರಡೋಫೈಟ್ಸ್ ನೋಡ್ತಾ ಹೋಗ್ರಿ. ಟೆರಡೋಫೈಟ್ಸ್ ಆರ್ ದ ಫಸ್ಟ್ ವಾಸ್ಕ್ಯುಲರ್ ಪ್ಲಾಂಟ್ಸ್ ಆನ್ ಲ್ಯಾಂಡ್. ದೇ ಹ್ಯಾವ್ ಏನೇನದು? xylem ಐತಿ, phloem ಐತಿ, ವಿಚ್ ಹೆಲ್ಪ್ಸ್ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಆ್ಯಂಡ್ ಫುಡ್. ಇಲ್ಲಿ ಈ ಟೆರಡೋಫೈಟ್ಸ್ ನಾವೇನಪ್ಪ ಅಂತಂದ್ರೆ ಫಸ್ಟ್ ವಾಸ್ಕ್ಯುಲರ್ ಪ್ಲಾಂಟ್ಸ್, ಭೂಮಿ ಮೇಲೆ ಕಂಡು ಬಂತಹ ಫಸ್ಟ್ ವಾಸ್ಕ್ಯುಲರ್ ಪ್ಲಾಂಟ್ಸ್ ಯಾವ ಅಂತಲೂ ಕೇಳ್ಬೋದು ನೀವು. ಕ್ವಶನ್ ಕೇಳ್ಬೋದಾ? ಸರಿನಾ? ಆವಾಗ ಆ ಥರ ಕ್ವಶನ್ ಕೇಳಿದಾಗ ಏನು ಅನ್ಬೇಕು ನೀವು? ಟೆರಡೋಫೈಟ್ಸ್ ಅನ್ಬೇಕು. ಈ ವ್ಯಾಸ್ಕ್ಯುಲರ್ ಅಂತಂದಾಗ ಏನೇನಿರುತ್ತೆ? xylem ಮತ್ತು phloem ಇರುತ್ತೆ ಆ ಪ್ಲಾಂಟಲ್ಲಿ. ಅವು ಏನು ಮಾಡ್ತಾವೆ? ವಾಟರ್ ಮತ್ತು ಫುಡ್ಡನ್ನು ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾವೆ, ಸರಿನಾ? ಎಸ್, ಆಲ್ಸೋ ಕಾಲ್ಡ್ ವಾಸ್ಕ್ಯುಲರ್ ಏನಂತ ಕರೀತಾರ? ಕ್ರಿಪ್ಟೋಗ್ಯಾಮ್ಸ್ ಅಂತ ಕರೀತಾರೆ. ಇವನ್ನ ಏನಂತ ಕರೀತಾರ? ಕ್ರಿಪ್ಟೋಗ್ಯಾಮ್ಸ್ ಅಂತಂದು ಕರೀತಾರೆ. ಹಾಂ, ಕ್ರಿಪ್ಟೋಗ್ಯಾಮ್ಸ್ ಯಾವುಗಳನ್ನ? ಟೆರಡೋಫೈಟ್ಸ್ಗಳನ್ನ ಕ್ರಿಪ್ಟೋಗ್ರಾಮ್ಸ್ ಅಂತಂದು ಕರೀತಾರೆ. ಹಾಗಿದ್ರೆ ಕ್ರಿಪ್ಟೋಗ್ಯಾಮ್ಸ್ ಅಂದರೆ ಏನು? ಕ್ರಿಪ್ಟೋಗ್ಯಾಮ್ಸ್ ಅಂದ್ರೆ ಪ್ಲಾಂಟ್ಸ್ ವಿತೌಟ್ ಫ್ಲವರ್ ಆರ್ ಸೀಡ್ಸ್. ಏನಾಗಿರುತ್ತೆ ಇಲ್ಲಿ? ಪ್ಲಾಂಟ್ಸ್ ವಿತೌಟ್ ಫ್ಲವರ್ ಮತ್ತು ಸೀಡ್ಸ್. ಫ್ಲವರ್ ಮತ್ತು ಸೀಡ್ಸ್ ಇಲ್ಲದೇನೆ ಇರ್ತಕ್ಕಂತಹ ಪ್ಲಾಂಟ್ಗಳಿಗೆ ನಾವು ಏನಂತ ಕರಿತೀವಿ? ಕ್ರಿಪ್ಟೋಗ್ಯಾಮ್ಸ್ ಅಂತ ಕರಿತಾ ಹೋಗ್ತವೆ. ಅಲ್ಲಿ ಸೀಡ್ಸ್ ಇದ್ದು, ಮೀನ್ಸ್ ಎಲ್ಲಿ ಜಿಮ್ನೋಸ್ಪರ್ಮ್ಸ್ ನೋಡಿದ್ದೋದಿಲ್ಲ, ಅಲ್ಲಿ ಸೀಡ್ ಇತ್ತು ಬಟ್ ಫ್ರೂಟ್ ಇರಲಿಲ್ಲ, ಫ್ಲವರ್ ಇರಲಿಲ್ಲ. ಇಲ್ಲೇನಾಗಿಲ್ಲ? ಫ್ಲವರು ಇಲ್ಲ, ಈ ಕಡೆ ಸೀಡೂ ಇಲ್ಲ. ಅಂಥದಕ್ಕೆ ನಾವು ಏನಂತ ಕರಿತೀವಿ? ಟೆರಡೋಫೈಟ್ಸ್ ಅಂತ ಕರಿತೀವಿ, ಸರಿನಾ? ಇಲ್ಲಿ ನೋಡ್ರಿ, ಕ್ರಿಪ್ಟೋಗ್ಯಾಮ್ಸ್ ಇದನ್ನು ನೆನ್ಪಿಟ್ಕೊಡ್ರಿ. ವಾಟ್ ಇಸ್ ದ ಅದರ್ ನೇಮ್ ಆಫ್ ಟೆರಡೋಫೈಟ್ಸ್ ಅಂತ ಕೇಳ್ಬೋದು. ಅವಾಗ ನೀವೇನು ಬರಬೇಕು? ಕ್ರಿಪ್ಟೋಗ್ಯಾಮ್ಸ್ ಅಂತ ಬರಬೇಕು. ಇಲ್ಲ ಅಂತಂದ್ರೆ ಕ್ರಿಪ್ಟೋಗ್ಯಾಮ್ಸ್ ಅಂದ್ರೆ ಏನಂತ ಕೇಳ್ಬೋದು. ಅದಕ್ಕೂ ಕೂಡ ನೀವು ಮೀನಿಂಗ್ ಏನು ಮಾಡ್ತಾ ಹೋಗಬೇಕು? ಬರೀತಾ ಹೋಗಬೇಕಾಗ್ತದೆ. ಎಸ್, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇವ ಟೆರಡೋಫೈಟ್ಸ್ಗಳು ಏನಾಗಿರ್ತಾವೆ? ಹಿಂಗಿರ್ತಾವೆ. ಇಲ್ಲಿ ಏನಾಗೈತಿ? ಇವುಗಳಲ್ಲಿ xylem ಮತ್ತು phloem ಪ್ರೆಸೆಂಟ್ ಇರುತ್ತೆ, ಅದು ಫುಡ್ ಮತ್ತು ವಾಟರ್ನ ಟ್ರಾನ್ಸ್ಫರ್ ಮಾಡುತ್ತೆ. ಬಟ್ ಇಲ್ಲಿ ಏನಿಲ್ಲ? ಫ್ಲವರ್ಸ್ ಇಲ್ಲ ಮತ್ತು ಸೀಡ್ ಕೂಡ ಪ್ರೆಸೆಂಟ್ ಇಲ್ಲ. ಎಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್
ಟೆರಿಡೋಫೈಟ್ಸ್ ಇದಾವಲ್ಲ, ಆ ಟೆರಿಡೋಫೈಟ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಏನೇನಿರ್ತಾವು ನೋಡ್ತಾ ಹೋಗೋಣ. ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್. ಟೆರಿಡೋಫೈಟ್ಸ್ಗಳೇನು? ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಮೀನ್ಸ್ ಅವುಗಳಿಗೆ ಟ್ರೂ ರೂಟ್ಸ್ ಇರುತ್ತೆ, ಸ್ಟೆಮ್ ಇರುತ್ತೆ, ಲೀವ್ಸು ಇರ್ತಾವೆ. ಟ್ರೂ ರೂಟ್ಸು ಇರ್ತಾವೆ, ಸ್ಟೆಮ್ಸು ಇರ್ತಾವೆ, ಲೀವ್ಸು ಇರ್ತಾವೆ. ಗ್ರೋ ಇನ್ ಮಾಯ್ಸ್ಟ್ ಶ್ಯಾಡಿ ಪ್ಲೇಸಸ್. ಲೈಕ್ ಎಲ್ಲೆಲ್ಲಪ್ಪ? ಫಾರೆಸ್ಟಲ್ಲಿ ಮತ್ತು ವಾಲ್ಸು, ರಾಕ್ಸ್ ಮೇಲ್ಗಡೆ ಬೆಳ್ಕೊಳ್ತಾ ಹೋಗ್ತಾವೆ. ಎಲ್ಲಿ ಬೆಳಿತಾವೆ ಇವು? ಮಾಯ್ಸ್ಟ್ ಮತ್ತು ಶ್ಯಾಡಿ ಮೀನ್ಸ್ ಸ್ವಲ್ಪ ಹಸಿ ಆಗಿರ್ತಕ್ಕಂಥ ಪ್ರದೇಶ ಅದಿರುತ್ತಲ್ಲ, ಅಂಥ ಪ್ರದೇಶದಲ್ಲಿ ಇವು ಬೆಳೀತಾ ಹೋಗ್ತಾವೆ. ರಿಪ್ರೊಡ್ಯೂಸ್ ಬೈ ಸ್ಪೋರ್ಸ್. ಹೌದಿಲ್ಲ? ಇಲ್ಲಿ ಫ್ಲವರು ಇಲ್ಲ, ಸೀಡು ಇಲ್ಲ ಅಂತಂದಾಗ ಮತ್ತೆ ಯಾವ ಥರ ರಿಪ್ರೊಡ್ಯೂಸ್ ಮಾಡ್ಬೇಕು ಇವು? ಹೌದಿಲ್ಲ? ಸೊ ಯಾವುದ್ರ ಮುಖಾಂತರ ರಿಪ್ರೊಡ್ಯೂಸ್ ಮಾಡ್ತಾವಪ್ಪ ಅಂತಂದ್ರೆ ಸ್ಪೋರ್ಸ್ನ ಮುಖಾಂತರ. ಯಾವುದ್ರ ಮುಖಾಂತರ? ಸ್ಪೋರ್ಸ್ ಅಂತ ಪ್ರೆಸೆಂಟ್ ಇರ್ತಾವೆ. ಆ ಸ್ಪೋರ್ಸ್ಗಳ ಮುಖಾಂತರ ಏನು ಮಾಡ್ತಾ ಹೋಗ್ತಾವು? ರಿಪ್ರೊಡಕ್ಷನ್ನ ಮಾಡ್ತಾ ಹೋಗ್ತಾವು. ಎಸ್. ರಿಕ್ವೈರ್ ವಾಟರ್ ಫಾರ್ ಫರ್ಟಿಲೈಸೇಷನ್. ಇವುಗಳಿಗೂ ಕೂಡ ಏನಾಗಬೇಕು? ಟೆರಿಡೋಫೈಟ್ಸ್ಗಳಿಗೂ ಕೂಡ ಏನಾಗ್ತಾ ಹೋಗ್ಬೇಕು? ವಾಟರ್ ಬೇಕು. ಯಾವುದಕ್ಕೆ? ಫರ್ಟಿಲೈಸೇಷನ್ಗೆ ಏನು ಬೇಕು? ಇವಕ್ಕೆ ವಾಟರ್ ಬೇಕು. ಹಾಗಿದ್ರೆ ಎಕ್ಸಾಂಪಲ್ಗಳು ಯಾವುವು? ಫೆರನ್ಸ್. ಆಗಲೇ ಪಿಕ್ಚರಲ್ಲಿ ನೋಡಿದ್ರಲ್ಲ, ಫೆರನ್ಸ್. ಇನ್ನೊಂದು ಲೈಕೋಪೋಡಿಯಂ. ನೋಡ್ರಿ ಎಷ್ಟು ಚೆನ್ನಾಗಿದಾವಲ್ಲ ವರ್ಡ್ಸ್ಗಳು ಹೇಳಲಿಕ್ಕೆ, ಎಷ್ಟು ಚಂದ ಮಸ್ತ್ ಅನ್ನಿಸ್ತಾವೆ. ಲೈಕೋಪೋಡಿಯಂ. ಇಕ್ವೆಸ್ಟಮ್. ನೆಕ್ಸ್ಟ್ ಸಲಾಜಿನೆಲ್ಲಾ. ಯಾವುದು? ಸಲಾಜಿನೆಲ್ಲಾ. ಇವೆಲ್ಲ ಏನು? ಟೆರಿಡೋಫೈಟ್ಸ್ಗೆ ಎಕ್ಸಾಂಪಲ್ಸ್. ಟೆರಿಡೋಫೈಟ್ಸ್ನ ಕ್ಯಾರೆಕ್ಟರ್ಸ್ ಗೊತ್ತಾದವು. ಒಂದು, ಟ್ರೂ ರೂಟ್ಸ್ ಇರುತ್ತಾ, ಸ್ಟೆಮ್ ಇರುತ್ತಾ, ಲೀವ್ಸ್ ಇರ್ತಾವೆ. ಬಟ್ ಏನಾಗಿರಂಗಿಲ್ಲ, ಫ್ಲವರ್ಸು ಮತ್ತು ಸೀಡ್ಸ್ ಇರೋಂಗಿಲ್ಲ. ಎಲ್ಲಿ ಬೆಳಿತಾವೆ? ಮೈಸ್ಟಿ ಮತ್ತು ಶೇಡಿ ಏರಿಯಾದೊಳಗೆ ಬೆಳಿತಾವೆ, ರಾಕ್ಸ್ಗಳ ಮೇಲೆ ಬೆಳಿತಾವೆ. ಎಸ್. ರಿಪ್ರೊಡಕ್ಷನ್ ಯಾವುದ್ರ ಮುಖಾಂತರ ಆಗುತ್ತಾ? ಸ್ಪೋರ್ಸ್ ಮುಖಾಂತರ ಆಗ್ತಾವೆ. ಏನು ಬೇಕು? ಫರ್ಟಿಲೈಸೇಷನ್ ಆಗಬೇಕಪ್ಪ ಅಂತಂತಂದ್ರೆ ಇವಕ್ಕೇನು ಬೇಕು? ವಾಟರ್ ಬೇಕು. ಆಮೇಲೆ ಎಕ್ಸಾಂಪಲ್ಸ್ಗಳನ್ನ ನೋಡ್ಕೊಂಡು ಓದಿಲ್ಲ. ಹಾಗಿದ್ರೆ ನೆಕ್ಸ್ಟ್ ಹೋಗೋಣ ಅಂತ. ಟ್ರ್ಯಾಕಿಯೋಫೈಟಾ ಅಥವಾ ಟ್ರ್ಯಾಕಿಯೋಫೈಟ್ಸ್. ಇಲ್ಲಿ ನೋಡ್ರಿ, ಟ್ರ್ಯಾಕಿಯೋಫೈಟ್ಸ್ is the biological classification of a vascular plants, which are plant that have specialized tissue like xylem, phloem for transfer of water and minerals and food. ಇಲ್ಲಿ ನೋಡ್ರಿ, ಈ ಟ್ರ್ಯಾಕಿಯೋಫೈಟ್ಸ್ ಅನ್ನೋದೇನಾಗಿದೆಯಲ್ಲ, ವ್ಯಾಸ್ಕ್ಯುಲರ್ ಪ್ಲಾಂಟ್ಗಳಿಗೆ ನಾವು ಇನ್ನೊಂದು ಹೆಸರು ಏನಂತ ಕರಿತೀವಿ? ಟ್ರ್ಯಾಕಿಯೋಫೈಟ್ಸ್ ಅಂತ ಕರಿತೇವೆ. ಸರಿನಾ? ಈ ಟ್ರ್ಯಾಕಿಯೋಫೈಟ್ಸ್ಗಳು ಏನಾಗಿರ್ತಾ? ವಾಸ್ಕ್ಯುಲರ್ ಪ್ಲಾಂಟ್ಸ್ ಆಗಿರ್ತಾವೆ, ಅದ್ರಾಗ xylem ಮತ್ತು phloem ಪ್ರೆಸೆಂಟ್ ಇರ್ತಾವೆ. ಇಲ್ಲಿ ನೋಡ್ರಿ, ಈ ಟ್ರ್ಯಾಕಿಯೋಫೈಟ್ಸ್ ಒಳಗಡೆ ಯಾವ್ಯಾವ ಬರ್ತಾವಪ್ಪ ಅಂತಂತಂದ್ರೆ ಜಿಮ್ನೋಸ್ಪರ್ಮ್ಸ್ ಬರ್ತಾವೆ, ಟೆರಿಡೋಫೈಟ್ಸ್ ಬರ್ತಾವೆ ಮತ್ತು ಏಂಜಿಯೋಸ್ಪರ್ಮ್ಸ್ ಬರ್ತಾವೆ. ಇವೆಲ್ಲನೂ ಏನಾಗ್ತಾ ಹೋಗ್ತಾವಪ್ಪ ಅಂತಂತಂದ್ರೆ ವ್ಯಾಸ್ಕ್ಯುಲರ್ ಪ್ಲಾಂಟ್ ಆಗಿರ್ತಾವೆ. ಇವುಗಳೆಲ್ಲದರಲ್ಲೂ ಏನಾಗಿದ್ದಾವೆ? xylem ಮತ್ತು phloem ಐತಿ. ಸರಿನಾ? ಸೊ ಇವನ್ನೆಲ್ಲ ನಾವು ಏನಂತ ಕರಿತೀವಿ? ಟ್ರ್ಯಾಕಿಯೋಫೈಟ್ಸ್ ಅಂತ ಕರಿತಾ ಹೋಗ್ತೀವಿ. ಎಸ್. ನೆಕ್ಸ್ಟ್ ಥ್ಯಾಲೋಫೈಟಾ. ಏನು? ಥ್ಯಾಲೋಫೈಟಾ. ಆ ವರ್ಡನ್ನು ನಾವು ಬಿಡಿಸ್ತಾ ಹೋಗ್ಬೇಕು. ಏನು ಮಾಡ್ತಾ ಹೋಗ್ಬೇಕು? ಬಿಡಿಸ್ತಾ ಹೋಗಬೇಕು. ಥ್ಯಾಲೋ ಅಂದರೆ ಏನು? ಅನ್ಡಿಫ್ರೆನ್ಷಿಯೇಟೆಡ್. ಏನು? ಅನ್ಡಿಫ್ರೆನ್ಷಿಯೇಟೆಡ್ ಮೀನ್ಸ್ ಡಿಫ್ರೆನ್ಷಿಯೇಟ್ ಮಾಡ್ಲಿಕ್ಕೆ ಬರೋಂಗಿಲ್ಲ ಅಂಥವಕ್ಕೆ ನಾವು ಏನಂತ ಕರಿತೀವಿ? ಥ್ಯಾಲೋಫೈಟ್ಸ್ ಅಥವಾ ಥ್ಯಾಲೋಫೈಟಾ ಅಂತ ಕರಿತೇವೆ. ಇಲ್ಲಿ ಥ್ಯಾಲೋಫೈಟ್ಸ್ ಆರ್ ಸಿಂಪಲ್. ಏನು? ಇವು ಸಿಂಪಲ್ ಮತ್ತು ನಾನ್ ವ್ಯಾಸ್ಕ್ಯುಲರ್. ಏನು? ಸಿಂಪಲ್ಲು, ನಾನ್ ವ್ಯಾಸ್ಕ್ಯುಲರ್ ಅಂದರೆ ಇದರಲ್ಲಿ ಏನಿಲ್ಲ? xylem ಇಲ್ಲ ಮತ್ತು phloem ಇಲ್ಲ. ಸೊ ಇವೆರಡೂ ಇಲ್ಲದಿರತಕ್ಕಂಥವನ್ನ ನಾವೇನಂತ ಕರಿತೀವಿ? ಥ್ಯಾಲೋಫೈಟ್ಸ್ ಅಂತ ಕರಿತೀವಿ. ಪ್ಲಾಂಟ್ಸ್ ದಟ್ ಲ್ಯಾಕ್ ಆಫ್ ಟ್ರೂ ರೂಟ್ಸ್, ಸ್ಟೆಮ್ ಆ್ಯಂಡ್ ಮತ್ತೊಂದು ಯಾವುದು? ಲೀವ್ಸ್. ಏನು? ಇದರಲ್ಲಿ ರೂಟ್ ಯಾವುದು ಅಂತಲೂ ಹೇಳಕ್ಕೆ ಬರೋಂಗಿಲ್ಲ, ಸ್ಟೆಮ್ ಯಾವುದು ಅಂತಲೂ ಹೇಳಕ್ಕೆ ಬರೋಂಗಿಲ್ಲ, ಲೀವ್ಸ್ ಯಾವುದು ಅಂತಲೂ ಹೇಳಲಿಕ್ಕೆ ಬರೋಂಗಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಇಲ್ಲೇ ನೋಡ್ತಾ ಇರ್ಬೋದು. ಹೌದಾ? ಫಂಗೈ ಇದೆಯಾ? ಮೀನ್ಸ್ ಕನ್ನಡದಾಗ ಹೇಳ್ಬೇಕಂದ್ರೆ ಅಣಬೆ ಐತಿ. ಇದ್ರಾಗ ನೀವು ಸ್ಟೆಮ್ ಯಾವುದಂತ ಹೇಳ್ತೀರಿ? ರೂಟ್ ಯಾವುದಂತ ಹೇಳ್ತೀರಿ? ಮತ್ತು ಇದಕ್ಕೆ ನಾವು ಲೀವ್ಸ್ನ ನೋಡ್ಲಿಕ್ಕಾಗತ್ತಾ? ಇಲ್ಲ. ಇವೆಲ್ಲ ಲ್ಯಾಕ್ ಮೀನ್ಸ್ ಅನ್ಡಿಫ್ರೆನ್ಷಿಯೇಟೆಡ್ ಮೀನ್ಸ್ ಇದನ್ನ ಅನ್ಡಿಫ್ರೆನ್ಷಿಯೇಟ್ ಮಾಡ್ಲಿಕ್ಕೆ ಆಗಂಗಿಲ್ಲ ನಾವು. ಸೊ ಅದಕ್ಕೆ ನಾವು ಏನಂತ ಕರಿತೀವಿ? ಥ್ಯಾಲೋಫೈಟ್ಸ್ ಅಂತ ಕರಿತೇವೆ. ಇಲ್ಲೊಂದು ಆಲ್ಗೆ ಇದೆ. ಈ ಆಲ್ಗೆನ ನೀವು ಡಿಫ್ರೆನ್ಷಿಯೇಟ್ ಮಾಡ್ಲಿಕ್ಕೆ ಆಗತ್ತೆ? ಲೀವ್ಸ್ ಎಲ್ಲದವ ಅಂತ ಹೇಳ್ತೀರಾ? ಸ್ಟೆಮ್ ಐತೆ, ರೂಟ್ಸ್ ಅದಾವ? ಇಲ್ಲ. ಇವೆಲ್ಲ ಅನ್ಡಿಫ್ರೆನ್ಷಿಯೇಟೆಡ್. ಸೊ ಇವಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂತಂದ್ರೆ ಅನ್ಡಿಫ್ರೆನ್ಷಿಯೇಟೆಡ್ ಥ್ಯಾಲೋಫೈಟ್ಸ್ ಇವು. ಫಾರ್ ಎಕ್ಸಾಂಪಲ್ ಮೀನ್ಸ್ ಥ್ಯಾಲೋಫೈಟ್ಸ್ಗಳಿಗೆ ಎಕ್ಸಾಂಪಲ್ ಯಾವ ಓದಪ್ಪ? ಇಲ್ಲಿ ನೋಡ್ರಿ, ಸ್ಪೈರೋಗ್ಯಾರ, ವುಲ್ವಾ ಚಾರ. ನೆಕ್ಸ್ಟು ಪೆನಿಸಿಲಿಯಂ ಗೊತ್ತಲ್ಲ ಎಲ್ಲರಿಗೂ. ಆ ಪೆನಿಸಿಲಿಯಂ ಆಗಿರ್ಬೋದು, ಲೈಕೆನ್ಸ್ ಆಗಿರ್ಬೋದು ಮತ್ತು ಕ್ಲಾಮೈಡೋಮೋನಸ್
ಕ್ಲಾಮಿಡೋಮೋನಸ್ ಇವೆಲ್ಲ ಏನು ಟ್ಯಾಲೋಫೈಟ್ಸ್ ಮೀನ್ಸ್ ಇವನ್ನ ನಾವು ಅನ್ಡಿಫ್ರೆನ್ಷಿಯೇಟ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಲೀವ್ಸ್ ಎಲ್ಲದವು ಇವು ಎಲ್ಲದವು ಅಂತ ಹೇಳಲಿಕ್ಕೆ ಆಗಂಗಿಲ್ಲ. ನೆಕ್ಸ್ಟ್ ಇವು ನಾನ್ ಮಸ್ಕ್ಯುಲರ್, ಇದರಲ್ಲಿ ಝೈಲೋಮ್ ಕೂಡ ಇರಂಗಿಲ್ಲ, ಫ್ಲೋಯಮ್ ಕೂಡ ಇರೋದಿಲ್ಲ. ಸೊ ಇವಕ್ಕೆ ನಾವೇಂತ ಕರಿತೀವಿ ಟ್ಯಾಲೋಫೈಟ್ಸ್ ಅಂತ ಕರಿತಾ ಹೋಗ್ತೀವಿ. ಎಸ್ ಎಸ್ ಇಲ್ಲಿಗೆ ಬಯಾಲಜಿಗೆ ಸಂಬಂಧಪಟ್ಟಂತಹ ಕ್ವಶನ್ಗಳನ್ನ ಡಿಸ್ಕಸ್ ಮಾಡುವಂತಹ ಒಂದು ಅಧ್ಯಾಯ ಮುಗೀತು. ನೀವು ಉಳಿದಿರ್ತಕ್ಕಂತಹ ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ. ಸೊ ಈ ಒಂದು ಅವಕಾಶಕ್ಕೆ ಮೀನ್ಸ್ ಇದೊಂದು ಅವಕಾಶನ ಮಾಡಿಕೊಟ್ಟಂತಹ ನಮ್ಮ ಶಂಕರ್ ಸರ್ ಅವರಿಗೆ ಮತ್ತು ಸಾಧನಾ ಶಂಕರ್ ಅಕಾಡೆಮಿಗೆ ನಾನು ಎಂದಿಗೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಸಬ್ಸ್ಕ್ರೈಬ್ ಟು ಯೂಟ್ಯೂಬ್ ಚಾನಲ್. ಹೀಗೆ ಬೆಳೆಸ್ತಾ ಹೋಗಿ, ಹೀಗೆ ಬೆಳೀತಾ ಹೋಗಿ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ.